ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ಸುಸ್ವಾಗತ. ಈ ದಿನ ಫೆಬ್ರವರಿ 7ನೇ ತಾರೀಕು 2026 ಶನಿವಾರ ದಿನ. ನಮ್ಮ ಮಹತಾರ್ ಸಂಸ್ಥೆ ನಡೆಸ್ತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 4ನೇ ಬ್ಯಾಚಿನ 28ನೆಯ ದಿನ. ಜೊತೆಗೆ ಇವತ್ತು ಶನಿವಾರ ಆಗಿದ್ದು ಎಲ್ರಿಗೂ ತಿಳಿದಂತೆ ಇವತ್ತು ವಿಶೇಷ ಸಂಚಿಕೆಯನ್ನ ನಾವು ಮಾಡಲಿದ್ದೇವೆ. ವಿಶೇಷ ಸಂಚಿಕೆ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಬಹುಶಃ ಹೊಸಬ್ರು ಯಾರಾದ್ರೂ ಇದ್ದಲ್ಲಿ ಗೊತ್ತಿರ್ಲಿಕ್ಕಿಲ್ಲ. ಇವತ್ತು ಇಷ್ಟವರೆಗಿನ ಈ 9ರಿಂದ 10 ಗಂಟೆ ರಾತ್ರಿ ಕಾರ್ಯಕ್ರಮ ಏನಿತ್ತು, ಇದರ ಬಗ್ಗೆ ಒಂದು ಅಭಿಪ್ರಾಯ. ಈ ಬಾರಿ ಅಂತೂ ನಾವು ಆಧ್ಯಾತ್ಮಿಕ ಜೀವನ ಪಯಣದ ಬಗ್ಗೆ ಸಾಕಷ್ಟು ಹೊಸ ಹೊಸ ಮಾಸ್ಟರ್ಸ್ಗಳನ್ನ, ಹಿರಿಯ ಮಾಸ್ಟರ್ಸ್ಗಳನ್ನ ಕರೆದು ಅವರ ಅನುಭವವನ್ನು ಪಡ್ಕೊಂಡಿದ್ದೇವೆ. ಸೊ ತಮಗೆ ಏನ್ ಅನ್ಸಿತು, ಹೇಗೆ ತಮ್ಮ ಅಭಿಪ್ರಾಯ ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಇವತ್ತು ಅದನ್ನ ಹಂಚಿಕೊಳ್ಬಹುದು ಅಥವಾ ಪ್ರಶ್ನೆಗಳನ್ನ ಕೇಳಬಹುದು. ಎರಡನೇದಾಗಿ ತಮ್ಗೆಲ್ರಿಗೂ ತಮ್ಮಲ್ಲಿರುವ ಕಲೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಸಹ ಇವತ್ತು ಅವಕಾಶ ಇದೆ. ಹಾಡು ಹೇಳುವವರು ಹಾಡು ಹೇಳ್ಬೋದು, ಕತೆ ಹೇಳುವವರು ಕತೆ ಹೇಳ್ಬೋದು, ಜೋಕ್ ಹೇಳತಕ್ಕಂಥ ಜೋಕ್ ಹೇಳ್ಬೋದು, ಯಾವುದಾದ್ರೂ ಸಹ ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ. ಯಾವುದೇ ನೀತಿ ಕತೆ ಇರ್ಬೋದು, ಇಂಥದ್ದನ್ನ. ಸೊ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂತಂದ್ರೆ ಎಲ್ಲರಲ್ಲಿಯೂ ಸಹ ಒಂದು ಕಲೆ ಇದ್ದೇ ಇದೆ. ಈ ಕಲೆಯನ್ನ ನಾವು ಪ್ರದರ್ಶನ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ವೇದಿಕೆ ಅಗತ್ಯ ಇದೆ. ನಾವು ಮನೆಯಲ್ಲಿ ಏನೇ ನಮ್ಮ ಕಲೆ ಇರಬಹುದು, ಅದನ್ನ ಅಭ್ಯಾಸ ಮಾಡಿದ್ರೂ ಸಹ ಅದನ್ನ ಎಲ್ಲಾದ್ರೂ ತಗೊಂಡು ಹೋಗ್ಲಿಕ್ಕೆ ಒಂದು ವೇದಿಕೆ ಅಗತ್ಯ ಇದೆ. ಇದು ಎಲ್ರಿಗೂ ಸಿಗತಕ್ಕಂಥ ಅವಕಾಶ ಅಲ್ಲ. ಆ ವೇದಿಕೆಗಳಲ್ಲಿ ಸಹ ಅದಕ್ಕೆ ನಿಯಮಬದ್ಧವಾದ ಕೆಲವು ಪ್ರೊಸೀಜರ್ಗಳನ್ನ ಹಾಕಿರ್ತಾರೆ, ಹೀಗಿರ್ಬೇಕು 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 ಅಂತ ಹೇಳ್ತಕ್ಕಂಥದ್ದು. ಆದ್ರೆ ಈ ವೇದಿಕೆಯಲ್ಲಿ ಎಲ್ಲರ ಒಂದು ಕಲೆಯನ್ನ ಬೆಳೆಸ್ಕೊಳ್ಳಕ್ಕೆ, ಅಭಿವೃದ್ಧಿ ಪಡಿಸ್ಕೊಳ್ಳಕ್ಕೆ, ಮುಂದೆ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆದ್ರಿಂದ ಇದನ್ನ ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ನಾನು ವಿನಂತಿಯನ್ನ ಮಾಡ್ತೇನೆ. ಇಲ್ಲಿ ನಾನು ಹೇಳಿದ್ದು ಸರಿಯಾಗ್ಲಿಲ್ವೋ, ನನ್ನ ಹಾಡು ನನ್ನ ಸ್ವರ ಚೆನ್ನಾಗಿಲ್ವೋ ಅಂತ ಹೇಳತಕ್ಕಂಥ ಯಾವುದೇ ಸಂಕೋಚ ಅಥವಾ ಭಯ ಯಾವುದು ಸಹ ಬೇಡ. ತಮ್ಮಲ್ಲಿರೋ ಕಲೆ, ಅದೇ ತಮ್ಗೆ ಏನು ಆಸಕ್ತಿ ಇದೆ ಅದನ್ನ ಇವತ್ತು ಪ್ರಚುರಪಡಿಸ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೇನೆ. ಸೊ ನಮ್ಮ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಯಾರು ಪ್ರಾರಂಭ ಮಾಡ್ತೀರಾ ನೋಡೋಣ. ದಯಮಾಡಿ ಮುಂದೆ ಬನ್ನಿ, ಎಲ್ರಿಗೂ ಅವಕಾಶ ಇದೆ. ಕಾರ್ಯಕ್ರಮದ ಅಭಿಪ್ರಾಯವನ್ನು ಸಹ ತಾವು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದು ಸ್ವಾಧ್ಯಾಯ, ಪುಸ್ತಕದಲ್ಲಿರತಕ್ಕಂತಹ ಓದಿ ಮಾಡತಕ್ಕಂಥ ಸ್ವಾಧ್ಯಾಯಕ್ಕಿಂತ ಈ ಸಲ ನಾವು ಹಿರಿಯ ಮಾಸ್ಟರ್ಗಳ ಒಂದು ಅಭಿಪ್ರಾಯ, ಅವ್ರು ಹೇಗೆ ಬಂದ್ರು ಅಥವಾ ಅವರ ಅನುಭವಗಳು ಏನು ಅಂತ ಪಡ್ಕೊಂಡ್ವಿ, ಇದರ ಬಗ್ಗೆನೂ ಸಹ ತಮ್ಮ ಒಂದು ಅಭಿಪ್ರಾಯವನ್ನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಓಕೆ, ತಾವು ಹ್ಯಾಂಡ್ ರೈಸ್ ಮಾಡಿದ್ರೆ ತಮ್ಗೆ ಅನ್ಮ್ಯೂಟ್ ಮಾಡ್ಲಿ. ಜೊತೆಗೆ ಇವತ್ತು ನಮ್ಮ ಅನುರಾಧ ಮೇಡಮ್ ಅವರು ಫಸ್ಟ್ ಈ ವೇದಿಕೆಯಲ್ಲಿ ಕೋ-ಹೋಸ್ಟ್ ಆಗಿದ್ದಾರೆ. ವೆರಿ ಗುಡ್. ನಾವು ಯಾವಾಗ್ಲೂ ಅದನ್ನೇ ಹೇಳೋದು, ಕೋ-ಹೋಸ್ಟ್ ಆಗಿ ಹೆಚ್ಚಿನ ಜನ ಬರಬೇಕು. ಅದು ಒಂದು ಅದ್ಭುತವಾದ ಸೇವೆ. ಯಾಕಂತಂದ್ರೆ ಒಂದು ನಾವು ಕಲಿಯತಕ್ಕಂಥ ಟೆಕ್ನಿಕಲ್ ಪಾರ್ಟ್, ಎರಡನೇದಾಗಿ ಆ ಒಂದು ಮನೋಭಾವ, ಸೇವಾ ಮನೋಭಾವದಿಂದ ಬಂದು ನಾನು ಸಹ ಇದನ್ನ ಮಾಡ್ತೇನೆ ಅಂತ ಹೇಳ್ಕೊಂಡು ಅವ್ರು ವಾಲಂಟಿಯರ್ ಆಗಿ ಬಂದು ಇದನ್ನ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರೂ ಒಂದು ಚಪ್ಪಾಳೆ ಒಂದಿಗೆ ಅವರಿಗೆ ಕಂಗ್ರಾಚುಲೇಷನ್, ಅಭಿನಂದನೆಗಳನ್ನ ಹೇಳೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಅನುರಾಧ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಹ್ಯಾಂಡ್ ರೈಸ್ ಮಾಡಿದವರಿಗೆ ತಾವೇ ಅನ್ಮ್ಯೂಟ್ ಮಾಡಿ, ತಾವು ಸಹ ಹಾಡು ಹೇಳಿ ಅಥವಾ ಏನಾದ್ರೂ ಹೇಳ್ಬಹುದು. ಓಕೆ, ಯಾರ್ದು ಹ್ಯಾಂಡ್ ರೈಸ್ ಬರ್ತಾ ಇಲ್ಲ. ವೇದಿಕೆಯಲ್ಲಿ ಇಂಟ್ರೆಸ್ಟ್ ಕಳ್ಕೊಳ್ತಾ ಇರೋ ಹಾಗೆ ಕಾಣ್ತಾ ಇದೆ. ವೇದಾವತಿ ಮೇಡಮ್ ಕಾಣ್ತಾ ಇದ್ದಾರೆ. ವೇದಾವತಿ ಮೇಡಮ್ ಏನಾದ್ರು ಹೇಳ್ತಾರೆ ಇವಾಗ? ಮ್ಯಾಮ್ ನಮಸ್ತೆ. ನಮಸ್ತೆ ಅನುರಾಧ ಮ್ಯಾಮ್. ಗೀತಾ ನಮಸ್ತೆ. ಮೊದಲಿಗೆ ಕೋ-ಹೋಸ್ಟ್ ಆಗಿ ಅನುರಾಧ ಮ್ಯಾಮ್ ವೇದಿಕೆಗೆ ಬಂದರೆ, ಅವರಿದ್ದರೆ ಪ್ರಾರಂಭ ಆಗ್ಬಿಡ್ಲಿ ಮ್ಯಾಮ್ ಇವತ್ತು. ಹೌದು, ಹೇಳಿ ಮ್ಯಾಮ್. ಮ್ಯಾಮ್ ಮ್ಯೂಟ್ ಅಲ್ಲಿ ಇದ್ದೀರಾ ಅನುರಾಧ ಮ್ಯಾಮ್? ಮ್ಯೂಟ್ ಅಲ್ಲಿ ಇದ್ದೀರಾ ನೀವು? ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರು ಕೋ-ಹೋಸ್ಟ್ ಅಲ್ಲಿ ಇದ್ದಾರೆ. ಹೇಗೂ ಹಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಅನುರಾಧ ಮ್ಯಾಮ್. ನೀವು ಕೋ-ಹೋಸ್ಟ್ ಅಲ್ಲಿ ಇದೆ. ಸೈಡಿಗೆ ಹೋಗ್ಬಿಟ್ಟಿತ್ತು. ಓಕೆ, ಹ್ಯಾಂಡ್ ರೈಸ್ ಬಂತು. ಮಾಡಿ ಆಮೇಲೆ ಅವರಿಗೆಲ್ಲ ತಾವು ಅನ್ಮ್ಯೂಟ್ ಅನ್ನ ಮಾಡಿ. ಓಕೆ ಮ್ಯಾಮ್, ಎಲ್ರಿಗೂ ನಮಸ್ತೆ. ಮಾತಂಗ ವದನ ಆನಂದ ಸದನ, ಮಾತಂಗ ವದನ
ಆನಂದ ಸದನ ಮಹಾದೇವ ಶಿವ ಶಂಭೋ ನಂದನ ಮಹಾದೇವ ಶಿವ ಶಂಭೋ ನಂದನ ಮಾತಂಗವದನ ಆನಂದ ಸದನ ಮಾಯ ವಿನಾಶಕ ಮೂಷಿಕ ವಾಹನ ಮಾಯ ವಿನಾಶಕ ಮೂಷಿಕ ವಾಹನ ಮಾತ ಮಹೇಶ್ವರಿ ಭವಾನಿ ನಂದನ ಮಾತ ಮಹೇಶ್ವರಿ ಭವಾನಿ ನಂದನ ಮಹಾಗಣಪತೆ ಮಂಗಳ ಚರಣ ಮಹಾಗಣಪತೆ ಮಂಗಳ ಚರಣ ಮಾತಂಗವದನ ಆನಂದ ಸದನ ಮಾತಂಗವದನ ಆನಂದ ಸದನ ಮಹಾದೇವ ಶಿವ ಶಂಭೋ ನಂದನ ಮಾತಂಗವದನ ಆನಂದ ಸದನ ಮಾಯ ವಿನಾಶಕ ಮೂಷಿಕ ವಾಹನ ಮಾಯ ವಿನಾಶಕ ಮೂಷಿಕ ವಾಹನ ಮಾತ ಮಹೇಶ್ವರಿ ಭವಾನಿ ನಂದನ ಮಹಾಗಣಪತೆ ಮಂಗಳ ಚರಣ ಮಹಾಗಣಪತೆ ಮಂಗಳ ಚರಣ ಮಾತಂಗವದನ ಆನಂದ ಸದನ. ಓಕೆ ಮ್ಯಾಮ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ದೇವರ ಒಂದು ಪ್ರಾರ್ಥನೆ ನಾಮದೊಂದಿಗೆ ತಾವು ಪ್ರಾರಂಭವನ್ನ ಮಾಡಿದೀರಾ. ಒಳ್ಳೆದಾಗಿ ಯಶಸ್ವಿಯಾಗಲಿ. ಮತ್ತೆ ಕೋ ಹೋಸ್ಟ್ ಮಾತ್ರ ಅಲ್ಲ, ನೆಕ್ಸ್ಟ್ ಹೋಸ್ಟ್ ಆಗಿ ಬನ್ನಿ ಅಂತ ಹೇಳ್ಕೊಂಡು ನಾನು ತಮಗೆ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಗೀತಾ ಮ್ಯಾಮ್ಗೆ ಅನ್ಮ್ಯೂಟ್ ಕೊಡ್ತೀರಾ? 95AG 9SAG. ಎಸ್ ಗೀತಾ ಮ್ಯಾಮ್ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೊಡ್ತೀನಿ. ಓಕೆ, ಆಗಿಲ್ಲ ಅನ್ಸುತ್ತೆ. ಹಾಕಿದೆ. ಇಲ್ಲ, ನಿಮ್ದು ಮ್ಯೂಟ್ ಅಲ್ಲೇ ಕಾಣ್ತಾ ಇದೆ. ಅದೇ 9S AG ಗೀತಾ. ಆಯ್ತು. ಅನ್ಮ್ಯೂಟ್ ಆಯ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ನಾನೊಂದು ಹಾಡು ಹಾಡ್ತಾ ಇದ್ದೇನೆ. ಓಕೆ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದಂತ ಹೂವು ಮುಡಿಯೇರಿ ನಲಿವು ಮುಡಿಜಾರಿ ನೋವು. ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾತ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದು ಒಂದು ಎದೆಯಲ್ಲಿ ಉಳಿದಿತ್ತು 301. 3 ಗಂಟಲ್ಲಿ ಈ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರ್ಷದಲ್ಲಿ ನನ್ನ ಉಸಿರಿನಲಿ, ನಿನ್ನ ಹರ್ಷದಲ್ಲಿ ನನ್ನ ಉಸಿರಿನಲಿ ನನ್ನೆಲ್ಲ ಹಾರೈಕೆ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.
ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಥ್ಯಾಂಕ್ ಯು. ಕೇಳಿಸಿಕೊಂಡವರಿಗೆಲ್ಲರಿಗೂ ಥ್ಯಾಂಕ್ ಯು. ವೆರಿ ನೈಸ್. ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಗೀತಾ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಪ್ರಾಕ್ಟೀಸೇ ಮಾಡ್ಲಿಲ್ಲ, ಜಸ್ಟ್ ಮಗಳು ತೆಗೆದುಕೊಟ್ಲು ಹಾಡಿಬಿಟ್ಟೆ. ಸರಿ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಮೇಡಮ್ಗೆ ಅನ್ಮ್ಯೂಟ್ ಕೊಡಿ. ಲಕ್ಷ್ಮಿ ಹೆಗ್ಡೆ ಅವ್ರಿಗೆ ಕೊಟ್ಟಿದ್ದೀನಿ ಮ್ಯಾಮ್. ಸರಿ. ನಮಸ್ತೆ ಮೇಡಮ್. ನಮಸ್ತೆ ಅನುರಾಧ ಮೇಡಮ್. ನಮಸ್ತೆ ಮ್ಯಾಮ್. ನಾನು ದಿನಕರ ದೇಸಾಯಿ ಅವರದ್ದೊಂದು ಹಾಡು ಹಾಡ್ತೀನಿ. ಗೀತಾ ಮ್ಯಾಮ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಲಕ್ಷ್ಮಿ ಮ್ಯಾಮ್. ಗೀತಾ ಮ್ಯಾಮ್ ಓಕೆ, ಹೇಳಿ ಲಕ್ಷ್ಮಿ ಮ್ಯಾಮ್. ಇವಾಗ ಲಕ್ಷ್ಮಿ ಮ್ಯಾಮ್ ಹೇಳಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರ ಸೇರಿ ತೆನೆಯೊಂದು ದಿಸಿ ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ಹಾಕಿ ಬಿಡಿ, ಹೋಗಿ ಬೀಳಲಿ ಮೀನದ ಬಾಯಿಯಲ್ಲಿ. ಮುಷ್ಟಿ ಬೂದಿಯ ತಿಂದು ಪುಷ್ಟಿಯಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಹಾಕಿ ಬಿಡಿ, ತಾವರೆಯು ದಿನ ದಿನವೂ ಅರಳುವಲ್ಲಿ. ಬೂದಿ ಕೆಸರನು ಸೇರಿ ಹೊಸ ಪಂಕಜವು ಮೋಡೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಇಂದಿಗೀ ನರ ಜನ್ಮ ಸೇವೆಗೆಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ಬದುಕು. ನಿಜ ಸೇವೆಗೈಯಲಿಕ್ಕೆ ಬರಲಿ ಮುಂದು. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಥ್ಯಾಂಕ್ ಯು. ಧನ್ಯವಾದಗಳು. ನೆಕ್ಸ್ಟ್ ಯಾರು ಹ್ಯಾಂಡ್ ರೈಸ್? ವೇದಾವತಿ ಮ್ಯಾಮ್. ಓಕೆ, ಲಕ್ಷ್ಮಿ ಮ್ಯಾಮ್ ನೀವು ಮ್ಯೂಟ್ ಮಾಡ್ಕೊಳ್ಳಿ. ವೇದಾವತಿ ಮ್ಯಾಮ್ಗೆ ಕೊಡಿ. ಅನುರಾಧ ಮ್ಯಾಮ್. ಕೊಟ್ಟಿದ್ದೀನಿ ಮ್ಯಾಮ್. ಎಸ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಅನುರಾಧ ಮೇಡಮ್ಗೂ ನಮಸ್ತೆ. ನಮಸ್ತೆ. ನಾನು ಈ ದಿನ ಕೆಂಪೇಗೌಡರ ಬಗ್ಗೆ ಮಾತಾಡ್ತೀನಿ. ಯಾರ ಬಗ್ಗೆ? ಕೆಂಪೇಗೌಡರು. ಎಸ್. ಇದೇ ಜನವರಿ 14ನೇ ತಾರೀಕು ನಮ್ಮ ಬೆಂಗಳೂರಿಗೆ 488ನೇ ಜನ್ಮ. ಬಿಲೇಟೆಡ್ ಜನ್ಮದಿನದ ಶುಭಾಶಯಗಳು. 14ನೇ ಜನವರಿ 1538 ಸಂಕ್ರಾಂತಿ ಹಬ್ಬದ ದಿನ ಕೆಂಪೇಗೌಡರು ತಮ್ಮ ಕನಸಿನ ನಗರಿ ಬೆಂಗಳೂರನ್ನು ನಿರ್ಮಿಸಲು ಅಡಿಪಾಯ ಹಾಕಿದ ದಿನ.
ಕೆಂಪೇಗೌಡರು ಮತ್ತು ಅವರ ಆಪ್ತ ಸ್ನೇಹಿತ ಗಿಡ್ಡೇಗೌಡರಿಗೆ ಅಂದು ಹಕ್ಕಬುಕ್ಕರು ನಿರ್ಮಿಸಿದ ಸಮೃದ್ಧ ವಿಜಯನಗರದಿಂದ ಪ್ರೇರಿತರಾಗಿ ತಾವೂ ಒಂದು ಅಂತಹ ಗಂಡು ನಾಡನ್ನು ಕಟ್ಟುವ ಕನಸೊಂದು ಬಿಸಿಲೊಡೆಯಿತು. ಇಂತಹದೊಂದು ಹೊಸ ನಾಡೊಂದನ್ನು ಕಟ್ಟುವ ಕನಸು ಎಷ್ಟು ಪ್ರಬಲವಾಗಿ ಹೆಮ್ಮರವಾಗಿ ಬೆಳೆಯಿತಂದ್ರೆ ತಮ್ಮದೊಂದು ನೀಲಿ ನಕಾಶೆಯೊಂದಿಗೆ ವಿಜಯನಗರವನ್ನು ತಲುಪಿಬಿಟ್ರು. ಅನುದಾನ ಮತ್ತು ಆಶೀರ್ವಾದ ಪಡೆಯಲು ಇವರ ನೂತನ ನಗರ ನಿರ್ಮಾಣದ ವಿವರಣೆ ಕೇಳಿದ ಅಂದಿನ ವಿಜಯನಗರದ ಅರಸು ಅಚ್ಯುತರಾಯ ಎಷ್ಟು ಪ್ರಭಾವಿತರಾದ್ರಂದ್ರೆ ಅವರ ಊಳಿಗದಲ್ಲಿದ್ದ ಇನ್ನೂ 6 ಸಂಸ್ಥಾನಗಳನ್ನು ಅವರಿಗೆ ಬಿಟ್ಟುಕೊಟ್ಟು ಜೊತೆಗೆ 50,000 ಚಿನ್ನದ ವರಹಗಳ ಅನುದಾನವನ್ನು ದಯಪಾಲಿಸಿದರು. ಸಂಪದ್ಭರಿತ ಮಹಾ ಸಾಮ್ರಾಜ್ಯವನ್ನು ಕಟ್ಟಿದ ಸವಿಸ್ತಾರ ಅನುಭವವಿದ್ದ ಅರಸರು ಹೇಳಿದ್ದಿಷ್ಟೆ: ನೀವು ಕಟ್ಟುವ ನಗರ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಬೆಳೆಯಬೇಕು, ಜನಸಂಪನ್ಮೂಲಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಮತ್ತು ಎಲ್ಲಕ್ಕೂ ಮಿಗಿಲಾಗಿ ಧಾರ್ಮಿಕ ಸಂಸ್ಥಾನಗಳು ಎಲ್ಲೆಡೆಯಲ್ಲೂ ಸ್ಥಾಪಿತಗೊಳ್ಳಬೇಕು. ಹಾಗೆ ಮಾಡುತ್ತೇವೆ ಪ್ರಭು ಎಂದು ಕನಸುಗಳ ಮೂಟೆಯೊಂದಿಗೆ ಸೇರಿಕೊಂಡ ಚಿನ್ನದ ವರಾಹಗಳ ಮೂಟೆಯನ್ನು ಹೊತ್ತು ಯಲಹಂಕಕ್ಕೆ ಮರಳಿದರು ಅದ್ಭುತ ನಗರವೊಂದನ್ನು ನಿರ್ಮಿಸಲು. 1538ರ ಸಂಕ್ರಾಂತಿ ಹಬ್ಬದ ದಿನದಂದು ಪುರೋಹಿತಗಣ ನಿರ್ಧರಿಸಿದಂತೆ ಪ್ರಶಸ್ತ ಸಮಯದಲ್ಲಿ ದೊಮ್ಮಲೂರು ಮತ್ತು ಯಲಹಂಕದ ನಡುವಿನ ಕಾಡಿನ ನಡುವೆ ಆಯ್ದ ಒಂದು ಸ್ಥಳದಲ್ಲಿ ಭೂಮಿ ಪೂಜೆ ಪ್ರಾರಂಭವಾಯಿತು. ಹೆಸರುಘಟ್ಟದ ಗುರುಕುಲವೇ ಅಲ್ಲಿಗೆ ಬಂದು ಇಳಿಯಿತು. ತಮ್ಮ ಶಿಷ್ಯ ಕೆಂಪೇಗೌಡರು ನೂತನ ನಗರವೊಂದನ್ನು ನಿರ್ಮಿಸುತ್ತಿದ್ದಾರೆಂದರೆ ಸಾಮಾನ್ಯದ ಮಾತೆ. ಯಜ್ಞ ಹವನಾದಿಗಳಿಂದ ಕಾಡಿನ ನಡುವೆ ಹೊಗೆ ದಟ್ಟೈಸಿತು. ವೇದ ಘೋಷಗಳು ಮೊಳಗುತ್ತಿದ್ದಂತೆ ನೇಗಿಲ ಹೊತ್ತ 4 ಜೋಡಿ ಬಿಳಿ ಎತ್ತುಗಳು 4 ದಿಕ್ಕುಗಳಲ್ಲಿ ಗೆರೆ ಎಳೆಯುತ್ತಾ ಸಾಗಿದವು. ಪೂರ್ವ ಪಶ್ಚಿಮದ ಸಾಲನ್ನು ಚಿಕ್ಕಪೇಟೆಯಾಗಿ, ಉತ್ತರ ದಕ್ಷಿಣದ ಸಾಲನ್ನು ದೊಡ್ಡಪೇಟೆಯಾಗಿ ಅಂದ್ರೆ ಈಗಿನ ಅವೆನ್ಯೂ ರಸ್ತೆ ನಿರ್ಮಿಸಲು ನಿರ್ಧರಿಸಿಯಾಗಿತ್ತು. ವಿಜಯನಗರದ ವ್ಯವಸ್ಥಿತ ವಾಣಿಜ್ಯ ಕೇಂದ್ರಗಳಿಂದ, ಮಾರಾಟ ಮಳಿಗೆಗಳಿಂದ ಕಲಿತ ಅನುಭವವನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು. ದೊಡ್ಡಪೇಟೆ ಸಗಟು ಮಾರಾಟಕ್ಕಾದರೆ ಚಿಕ್ಕಪೇಟೆ ಚಿಲ್ಲರೆ ವ್ಯವಹಾರಕ್ಕಾಯಿತು. ಅಕ್ಕಿಪೇಟೆ, ರಾಗಿಪೇಟೆ, ಅರಳೆಪೇಟೆ, ತರಕ್ಪೇಟೆ ದವಸ ಧಾನ್ಯಗಳ ಮಾರಾಟಕ್ಕೆ, ಗಾಣಿಗರ ಪೇಟೆ ಎಣ್ಣೆ ಮಾರಾಟಕ್ಕಾಯಿತು. ಉಪ್ಪಾರರ ಪೇಟೆ ಉಪ್ಪಿನ ವರ್ತಕರಿಗಾದರೆ, ಕುಂಬಾರ ಪೇಟೆ ಮಡಿಕೆಗಳನ್ನು ಮಾಡಿ ಮಾರಾಟ ಮಾಡುವವರಿಗೆ ಆಯಿತು. ತಿಗಳರ ಪೇಟೆ ಹೂವಿನ ಮಂಡಿಯಾದರೆ, ನಗರ ಪೇಟೆ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗಾಗಿತ್ತು. ಬಳೆಪೇಟೆ ಬಳೆ ಸರ ಮಾರಾಟಕ್ಕೆ ಮೀಸಲಾಯಿತು. ಇನ್ನು ಜನಸಂಪನ್ಮೂಲಗಳ ನೆಲೆಯಾಗಿ ಧರ್ಮಾಂಬುದಿ ಈಗಿನ ಬಸ್ ಸ್ಟ್ಯಾಂಡ್ ಮತ್ತು ಕೆಂಪಾಂಬುದಿ ಅಲ್ಸೂರ್ಕೆರೆ, ಯಡಿಯೂರು ಕೆರೆ ನಾಗರಿಕರ ಬಳಕೆಗಾದರೆ, ನೀರಾವರಿಗೆಂದೇ ಸಂಪಂಗಿ ಕೆರೆಯನ್ನು ಈಗಿನ ಕಂಠೀರವ ಸ್ಟೇಡಿಯಂ ಕಟ್ಟಲಾಯಿತು. ಕೆಂಪೇಗೌಡರ ನಗರ ನಿರ್ಮಾಣದ ಪ್ರಮುಖವಾದ ಅಂಶವೆಂದರೆ ರಾಜಕಾಲುವೆಗಳ ಜೋಡಣೆ. ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿರುವ ಬೆಂಗಳೂರಿನಲ್ಲಿ ಮಳೆ ಬಂದಾಗ ನೀರು ನೈಸರ್ಗಿಕವಾಗಿ ಕೆಳಗೆ ಹರಿದು ಹೋಗುತ್ತದೆ ಎಂಬುದನ್ನು ಅರಿತಿದ್ದ ಕೆಂಪೇಗೌಡರ ಮತ್ತು ಅವರ ನಿರ್ಮಾಣದ ತಂಡ ಆ ನೀರಿನ ಹರಿತವನ್ನು ಕಾಲುವೆಗಳ ಮುಖಾಂತರ ಕೆಳಮಟ್ಟದ ಕೆರೆಗಳನ್ನು ತುಂಬಿಸುವ ನಿಯಂತ್ರಿತ ವ್ಯವಸ್ಥೆ ಮಾಡಿದ್ದರು. ಮಳೆ ನೀರಿನಿಂದ ಒಂದು ಕೆರೆ ತುಂಬಿದ ಕೂಡಲೇ ಈ ರಾಜಕಾಲುವೆಗಳ ಮುಖಾಂತರ ಇನ್ನೊಂದು ಕೆರೆಗೆ ನೀರು ಹರಿಸಲಾಗುತ್ತಿತ್ತು. ಈ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ನುರಿತ ನೀರುಗಂಟಿಗಳನ್ನು ವಿಜಯನಗರದಿಂದ ಕರೆತರಲಾಗಿತ್ತು. ಹೀಗೆ ಎಲ್ಲಾ ಕೆರೆಗಳು ತುಂಬಿದ ಮೇಲೆ ಕೋಟೆಯ ಹೊರವಲಯದ ಕಾಲುವೆಗಳಿಗೆ ಹರಿಸಲಾಗುತ್ತಿತ್ತು. ಇದೊಂದು ಕೋಟೆಯ, ನಗರದ ಮತ್ತು ನಾಗರಿಕರ ಸುರಕ್ಷತೆಯ ವ್ಯವಸ್ಥೆಯಾಗಿತ್ತು.
ಚಿಕ್ಕಪೇಟೆ ದೊಡ್ಡಪೇಟೆ ಹತ್ತಿರದ ಧರ್ಮಾಂಬುದಿ ಕೆರೆ ತುಂಬಿಕೊಂಡು ಹೆಚ್ಚುವರಿ ನೀರು ಕಾಲುವೆ ಮುಖಾಂತರ ದೂರದ ಬೆಳಂದೂರು ಕೆರೆಗೆ ಹರಿದು ಹೋಗುತ್ತಿತ್ತು. ಆ ಕೆರೆಯೂ ತುಂಬಿಕೊಂಡು ನಂತರ ಹೆಚ್ಚುವರಿ ನೀರು ರಾಜಕಾಲುವೆ ಮುಖಾಂತರ ದೊಮ್ಲೂರು ಕೆರೆಗೆ ಹೋಗ್ತಿತ್ತು. ಹೀಗೆ ಕೋರಮಂಗಲದ, ಚಲ್ಲಘಟ್ಟದ, ಹೆಬ್ಬಾಳ ಮತ್ತು ವೃಷಭಾವತಿ ಕಣಿವೆಯ ಹಲವಾರು ಕೆರೆಗಳು ತುಂಬಿಕೊಂಡು ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಆಯಾ ಕೆರೆಗಳ ದೇವಿ ದೇವತೆಗಳ ಜಾತ್ರೆ, ತೆಪ್ಪೋತ್ಸವ ನಡೆಯುತ್ತಿತ್ತು. ರೈತರು, ಮೀನುಗಾರರು, ಅಗಸರು, ಅಂಬಿಗರು ಪ್ರಕೃತಿಯ ಈ ಸಮೃದ್ಧ ವರದಾನಕ್ಕೆ, ವರುಣನ ಕೃಪೆಗೆ ಶಿರಸಾವಹಿಸಿ ವಂದಿಸುತ್ತಿದ್ದರು. ಊರಿನ ಹಿರಿಯರು, ನೀರುಗಂಟಿಗಳು ಈಗ ತುಂಬಿರುವ ಕೆರೆಯ ನೀರನ್ನು ಕಿರುಕಾಲುವೆಗಳ ಮುಖಾಂತರ ಜನವಸತಿ ಪ್ರದೇಶಗಳಿಗೆ ನಿಯಮಿತವಾಗಿ ಸೇರಿಸುವುದರ, ಬಳಸುವುದರ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ಗುರುಕುಲದ ವಿದ್ಯಾರ್ಥಿಯಾಗಿ ಬೆಳೆದ ಕೆಂಪೇಗೌಡರು ದೇವಸ್ಥಾನಗಳು ಬರೀ ಭಕ್ತಿ ಕೇಂದ್ರಗಳಲ್ಲ, ಜ್ಞಾನ ಕೇಂದ್ರಗಳಾಗಿ ಪುರಾತನ ಕಾಲದಿಂದಲೂ ಇದ್ದ ಸಂಸ್ಕಾರವನ್ನು ಮುಂದುವರಿಸಿ ಗವಿಸಿದ್ದೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದರು. ಈ ದೇವಸ್ಥಾನ ಒಂದು ಖಗೋಳಶಾಸ್ತ್ರದ ಅಚ್ಚರಿ ಎಂದು ಈಗ ಅದರ ಬಗ್ಗೆ ಅಧ್ಯಯನಗಳು ನಡೆಯುತ್ತಿವೆ. ಬಸವನಗುಡಿಯ ನಂದಿ ದೇವಾಲಯ, ದೊಡ್ಡಪೇಟೆಯ ಆಂಜನೇಯ ದೇವಾಲಯವೇ ಅಂದು ಬೆಂಗಳೂರಿನ ಭೂಮಿ ಪೂಜೆ ಮಾಡಿದ ಸ್ಥಳ ಎಂದು ಹೇಳುತ್ತಾರೆ. ಬೆಂಗಳೂರಿನ ವಾಣಿಜ್ಯ ಪ್ರಾಮುಖ್ಯತೆ ಹೆಚ್ಚಿದಂತೆ ಹೊರಗಿನವರ ಕಣ್ಣು ಬೀಳುವುದು ಸಹಜ ಎಂಬ ವಿಷಯವನ್ನು ಚೆನ್ನಾಗಿ ಅರಿತಿದ್ದ ಸೇನಾನಿ ಕೆಂಪೇಗೌಡರು ನಗರ ರಕ್ಷಣೆಗೆಂದು ಸುತ್ತಲೂ ಕೋಟೆಯನ್ನು ನಿರ್ಮಿಸಿದ್ದರು. ಯಲಹಂಕ, ಕೆಂಗೇರಿ, ಹಲಸೂರು ಮತ್ತು ಆನೇಕಲ್ಲಿನಲ್ಲಿ ಈ ಕೋಟೆಯ ಮಹಾದ್ವಾರಗಳನ್ನು ನಿರ್ಮಿಸಲಾಗಿತ್ತು. ಬೆಂಗಳೂರು ಬೆಳೆಯುತ್ತಿರುವ ವೇಗದಿಂದಲೋ, ನಾಗರಿಕರಲ್ಲಿ ಹೆಚ್ಚುತ್ತಿದ್ದ ಸಂಪತ್ತೋ, ಅಥವಾ ವಿಜಯನಗರದಲ್ಲಿ ಬದಲಾಗುತ್ತಿದ್ದ ವಿದ್ಯಮಾನಗಳು, ಅಥವಾ ಕೆಂಪೇಗೌಡರ ದುರಾದೃಷ್ಟವೋ ಇಂತಹ ಅದ್ಭುತವಾದ ನಗರವನ್ನು ನಿರ್ಮಾಣ ಮಾಡಿದ ಕರ್ತೃವಿಗೆ ಸೆರೆಮನೆ ಬಾಗಿಲು ತೆರೆದುಕೊಂಡು ಕಾಯುತ್ತಿತ್ತು. ಒಂದು ಕಡೆ ವಿಜಯನಗರದ ಅರಸ ಕೃಪಾ ಪೋಷಣೆಯಿಂದ ಹುಟ್ಟಿ ಬೆಳೆದು ಸಂಪದ್ಭರಿತವಾಗುತ್ತಾ ಹೋಗುತ್ತಿದ್ದರೆ, ವಿಜಯನಗರದ ಸಾಮ್ರಾಜ್ಯದ ಅಡಿಪಾಯವೇ ಅಲುಗಾಡುವಂತಹ ಘಟನೆಗಳು ಅಲ್ಲಿ ನಡೆಯುತ್ತಿದ್ದವು. 1560 ಸಮಯ ಅಳಿಯ ರಾಮರಾಯ ಮತ್ತು ಸದಾಶಿವರು ಆಡಳಿತದಲ್ಲಿ ಕೆಲವು ಸಾಮಂತರು ದಂಗೆ ಎದ್ದು ಸ್ವತಂತ್ರರಾಗುವ ಪ್ರಯತ್ನ ಮಾಡುತ್ತಿದ್ದರೆ, ಸಾಮ್ರಾಜ್ಯದ ಸೈನ್ಯದಲ್ಲೇ ಮುಸಲ್ಮಾನರ ಮಸರತ್ತು ನಡೆಯುತ್ತಿದ್ದು. ಹಂಪೆಯ ಹಾಲುಂಡ ಗಿಲಾನಿ ಸಹೋದರ ದಂಡನಾಯಕರು ರಾಜರ ವಿರುದ್ಧವೇ ಹಾಲಾಹಲ ಕಕ್ಕುವ ಹುನ್ನಾರ ನಡೆಸುತ್ತಿದ್ದರು. ಈ ಸನ್ನಿವೇಶದಲ್ಲಿ ಯಾರನ್ನು ನಂಬುದು, ಯಾರನ್ನು ಬಿಡುವುದು ಎನ್ನುವ ಅತಂತ್ರ ಸ್ಥಿತಿಯಲ್ಲಿದ್ದಾಗಲೇ ಕೆಂಪೇಗೌಡರ ವಿರುದ್ಧ ಚನ್ನಪಟ್ಟಣದ ಪಾಳೆಗಾರ ಜಗದೇವರಾಯ ದೂರು ಕೊಟ್ಟರು. ಅದೇನೆಂದರೆ, ಬೆಂಗಳೂರಿನ ನಾಡಪ್ರಭು ಕೆಂಪೇಗೌಡರು ಪ್ರತ್ಯೇಕವಾಗಿ ನಾಣ್ಯಗಳ ಚಲಾವಣೆ ಮಾಡುತ್ತಿದ್ದಾರೆ, ವಿಜಯನಗರದ ಸಾಮಂತಿಕೆಯಿಂದ ದೂರ ಸರಿಯುತ್ತಿದ್ದಾರೆ ಎಂದು. ಸಾಮ್ರಾಜ್ಯದ ಅಧೀರತೆಯಿಂದ ಕನಲಿ ಹೋಗಿದ್ದ ರಾಜರು ಕೆಂಪೇಗೌಡರನ್ನು ರಾಜದ್ರೋಹದ ಆರೋಪದಡಿ ಬಂಧಿಸಿ ಆನೆಗುಂದಿಯ ಸೆರೆಮನೆಗೆ ಕಳುಹಿಸಿ ಬಿಡುತ್ತಾರೆ. ಮೇಡಮ್, ಇನ್ನೊಂದ್ 2-3 ನಿಮಿಷ ತಗೊಳ್ಳ? 3 ನಿಮಿಷ? 2 ನಿಮಿಷ, 2. ಎಸ್, ಯಾಕಂದ್ರೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ ಮ್ಯಾಮ್, 2 ನಿಮಿಷ ತಗೊಳ್ಳಿ, ಮುಗಿಸಿ. ಓಕೆ. ಈ ಅತಂತ್ರ ಸ್ಥಿತಿಯಲ್ಲಿ ಬೆಂಗಳೂರನ್ನು ಹೊರಗಿನವರ ವಕ್ರದೃಷ್ಟಿಯಿಂದ ಉಳಿಸಲು ಅವರ ಮಕ್ಕಳು ಟೊಂಕ ಕಟ್ಟಿ ನಿಲ್ಲುತ್ತಾರೆ. ಇಮ್ಮಡಿ ಕೆಂಪೇಗೌಡರ ಮೊದಲ ಆದ್ಯತೆ ನಗರದ ಸುರಕ್ಷೆ. ಹಲಸೂರು, ಈಗಿನ ಲಾಲ್ಬಾಗು, ಸದಾಶಿವನಗರ ಮತ್ತು ಕೆಂಪಾಬುದಿ ಕೆರೆಯ ಬಳಿ ಎತ್ತರದ ಆಯಕಟ್ಟಿನ ಸ್ಥಳಗಳಲ್ಲಿ ವೀಕ್ಷಣಾ ಗೋಪುರಗಳನ್ನು ಕಟ್ಟಲಾಗುತ್ತದೆ. ತಿಗಳರಪೇಟೆಯ ಧರ್ಮರಾಯ ಸ್ವಾಮಿಯ ದೇವಸ್ಥಾನವನ್ನು ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಸಮಾನಾಂತರದಲ್ಲಿ ಈ ವೀಕ್ಷಣಾ ಕೇಂದ್ರಗಳನ್ನು ಕಟ್ಟಲಾಗಿದೆ. ಬಸವನಗುಡಿಯ ಎತ್ತರದ ಬಂಡೆಯಿಂದ ಪ್ರತಿ ಸಂಜೆ ಕಹಳೆ ಊದಿ ಎಲ್ಲ ಸರಿಯಾಗಿದೆ ಎನ್ನುವ ಸಂಕೇತದ ವ್ಯವಸ್ಥೆ ಮಾಡಲಾಗುತ್ತದೆ. ನಿಯಮಿತ ಸಮಯದ ಹೊರತಾಗಿ ಕಹಳೆ ಊದಿದರೆ ಶತ್ರುಗಳ ಸುಳಿವಿನ ಎಚ್ಚರಿಕೆ. ಇದೇ ಈಗಿನ ಬೀಗಲ್ ರಾಕ್. ಹಿರಿಯ ಕೆಂಪೇಗೌಡರನ್ನು ಬಂಧಿಸಿ ತಾವು ಮಾಡಿದ ತಪ್ಪಿನ ಅರಿವಾಗಲು
ವಿಜಯನಗರದ ಅರಸರಿಗೆ ಬರೋಬ್ಬರಿ 5 ವರ್ಷಗಳೇ ಹಿಡಿಯುತ್ತದೆ. ಬಿಡುಗಡೆಯಾದ ಕೆಂಪೇಗೌಡರು ಬೆಂಗಳೂರಿಗೆ ಮರಳುತ್ತಾರೆ. ಇನ್ನು ಮೊಮ್ಮಕ್ಕಳದೇ ರಾಜ್ಯಭಾರ. ಅವರದ್ದೇನಿದ್ದರೂ ದೇವಸ್ಥಾನಗಳನ್ನು ಕಟ್ಟಿಸುವುದರಲ್ಲೇ ವಿಶೇಷ ಗಮನ. ಆನೆಗುಂದಿ ಕಾರಾಗೃಹದಿಂದ ಸಮ್ಮಾನ ಪೂರ್ವಕ ಬಿಡುಗಡೆ ಆದ ನಂತರ ಕೆಂಪೇಗೌಡರು ಯಲಹಂಕ ತಲುಪಿ ರಾತ್ರಿ ವಿಶ್ರಾಂತಿ ಪಡೆಯುತ್ತಿದ್ದರು. ಕಾರಾವಾಸದಲ್ಲಿದ್ದಾಗ ಹಲವು ದೇವರುಗಳಿಗೆ ಹರಕೆ ಹೊತ್ತಿದ್ದ ದೈವ ಭಕ್ತ ಗೌಡರಿಗೆ ಮರುದಿನ ಕಾಡು ಮಲ್ಲೇಶ್ವರ, ಇಂದಿನ ಮಲ್ಲೇಶ್ವರ ಬಡಾವಣೆ ದೇವಾಲಯವನ್ನು ಸಂದರ್ಶಿಸುವ ಮನಸ್ಸಾಯಿತು. ಅದು ಯಲಹಂಕದಿಂದ ಪೇಟೆಗೆ ಹೋಗುವ ದಾರಿಯ ಬಳಸು. ಕೂಡಲೇ ಒಬ್ಬ ದೂತ ಕಾಡು ಮಲ್ಲೇಶ್ವರ ದೇವಾಲಯದ ಅರ್ಚಕರಿಗೆ ಈ ವಿಷಯ ತಲುಪಿಸಲು ಆ ರಾತ್ರಿಯೇ ಪ್ರಯಾಣ ಬೆಳೆಸಿದ. ಮುಂಜಾನೆಯ ವೇಳೆಗೆ ಆಸುಪಾಸಿನ ಗ್ರಾಮದ ಜನರಿಗೆ ಸುದ್ದಿ ತಲುಪಿತು. ಮುಂಜಾನೆ ಬೇಗನೆ ಪ್ರಯಾಣ ಆರಂಭಿಸಿದ ಕೆಂಪೇಗೌಡರು ಮಧ್ಯಾಹ್ನದ ಸುಮಾರಿಗೆ ಕಾಡು ಮಲ್ಲೇಶ್ವರ ದೇವಾಲಯದ ಬಳಸು ಹಾದಿಗೆ ಬಂದರು. ಅಂದ್ರೆ ಇಂದಿನ ಕಾವೇರಿ ಚಿತ್ರಮಂದಿರ. ಅಲ್ಲಿಂದ ಬಲಕ್ಕೆ 1 ಮೈಲಿ ಪ್ರಯಾಣ ಮಾಡುವಷ್ಟರಲ್ಲಿ ಅಲ್ಲಿ ಜನಸಾಗರವೇ ನೆರೆದಿತ್ತು. ಕೆಂಪೇಗೌಡರಿಗೆ ಜೈಕಾರ ಹಾಕುತ್ತಾ ಅವರನ್ನು ಸಮಸ್ತ ಮರ್ಯಾದೆಗಳಿಂದ ಕರೆದೊಯ್ದು ಒಂದು ಬೆಳ್ಳಿ ಫಲಕದ ಉಯ್ಯಾಲೆಯ ಮೇಲೆ ಕೂರಿಸಿ ಜೀಕಿ ಅವರಿಗೆ ಹಾಲಿನ ಅಭಿಷೇಕ ಮಾಡಿದರು. ಅನಂತರ ಆ ಇಡೀ ಜನಸ್ತೋಮದ ಜೊತೆಗೆ ಹೊರಟು ಕೆಂಪೇಗೌಡರು ಕಾಡು ಮಲ್ಲೇಶ್ವರನ ದರ್ಶನ ಪಡೆದರು. ಕೆಂಪೇಗೌಡರನ್ನು ಉಯ್ಯಾಲೆ ಮೇಲೆ ಸನ್ಮಾನಿಸಿದ ಸ್ಥಳ ನಂತರ ಉಯ್ಯಾಲೆ ಕಾವಲು ಎಂದು ಹೆಸರಾಗಿ ನಂತರ ತಮಿಳರ ಬಾಯಲ್ಲಿ ವಯಾಲಿ ಕಾವಲ್ ಎಂದು ಪ್ರಾರಂಭಗೊಂಡಿತ್ತು. ಈ ಘಟನೆ ಇಂದಿಗೂ ರೋಮಾಂಚನ ಹುಟ್ಟಿಸುತ್ತದೆ. ಇದು 5 ವರ್ಷ ಅಭೇದ್ಯ ಆನೆಗುಂದಿ ಜೈಲಿನಲ್ಲಿ ಕಳೆದು ಜೀವಂತವಾಗಿ ಹೊರಬರುವ ಸಾಧ್ಯತೆಯನ್ನೂ ಕಾಣದಿದ್ದ ಕೆಂಪೇಗೌಡರನ್ನು ಅವರ ಪ್ರಜೆಗಳು ತಮಗೆ ದೊರೆತ ಕೆಲವೇ ಗಂಟೆಗಳ ಕಾಲಾವಧಿಯಲ್ಲಿ ಅಷ್ಟೊಂದು ತಯಾರಿ ನಡೆಸಿ ಸನ್ಮಾನ ಮಾಡಿದರು ಎಂದರೆ ಕೆಂಪೇಗೌಡರು ಎಷ್ಟೊಂದು ಜನಾನುರಾಗಿ ಆಗಿರಬೇಕು. ಆ 5 ವರ್ಷಗಳಲ್ಲಿ ಅವರ ಬಿಡುಗಡೆಗೆ ಅದೆಷ್ಟು ಜನ ಹರಕೆ ಹೊತ್ತರೋ ತಿಳಿಯದು. ಅಷ್ಟು ದೀರ್ಘಕಾಲ ಜನರಿಂದ ದೂರ ಇದ್ದರು. ಹಿಂದಿರುಗುವ ಸಾಧ್ಯತೆ ಕೂಡ ಮಸುಕಾಗಿ ಇದ್ದರೂ ಜನರಿಗೆ ಕೆಂಪೇಗೌಡರ ಮೇಲಿನ ವಿಶ್ವಾಸ, ಪ್ರೀತಿ ಚಿಕ್ಕಾಸು ಕೂಡ ಕಡಿಮೆ ಆಗಿರಲಿಲ್ಲ. ಪ್ರಜೆಗಳ ಶ್ರೇಯಸ್ಸಿಗೆ ಶ್ರಮಿಸುವ ನಾಯಕ ಆಯ್ತು ಪ್ರಜೆಗಳ ಶ್ರೇಯಸ್ಸಿಗೆ ಶ್ರಮಿಸುವ ನಾಯಕ ಹೇಗಿರಬೇಕು ಎಂಬುದಕ್ಕೆ ಕೆಂಪೇಗೌಡ ಸಾಕ್ಷಿಯಾದರೆ ಅಂತ ನಾಯಕರನ್ನು ಹೇಗೆ ಜನ ನಡೆಸಿಕೊಳ್ಳುತ್ತಾರೆ ಎಂಬುದನ್ನು ಪ್ರಜೆಗಳು ತೋರಿಸಿದರು. ಇಷ್ಟೇ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಹಳ ಅದ್ಭುತವಾಗಿತ್ತು, ಬಹಳ ಅದ್ಭುತ. ಇದನ್ನ ಬೇರೆ ದಿನ ತಾವು ಒಂದು ವಿಷಯವಾಗಿ ತಗೊಂಡು ಹೇಳಿ ಮತ್ತೊಮ್ಮೆ. ನಾನು ಇದೊಂದು ಮಧ್ಯಾಹ್ನ ಕ್ಲಾಸ್ ಅಲ್ಲಿ ಕೊಟ್ಟಿದ್ದೆ. ಹೌದಾ? ಸಂಜೆ ಕ್ಲಾಸ್ ಅಲ್ಲಿ ಈಗ ಹೊಸ ಮಾಸ್ಟರ್ಸ್ ಇದಾರಲ್ಲ, ಅವ್ರಿಗೂ ತಿಳಿಸೋಣ ಅಂತ ಹೇಳಿದೆ ಮೇಡಮ್. ನಂಗೂ ಧನ್ಯವಾದಗಳು. ನಂಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಹೇಳಿ ಕಮಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನನ್ಗೆ ಬೆಂಗಳೂರು ಒಳ್ಳೆ ಸೂಪರ್ ಆಗಿ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ನಾವು ಅವ್ರ ಜೊತೆಲೆ ಏನೋ ಒಂಥರ ಪಿಕ್ಚರೈಸ್ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೇದಾವತಿ ಮೇಡಮ್. ನಾನೊಂದು ಹಾಡು ಹೇಳ್ತೀನಿ ಮೇಡಮ್ ಅಷ್ಟೇ. ಒಂದು ಶಾರ್ಟ್ ಮಾಡಿ ಮೇಡಮ್. ಅದೇ 1-2-3 ನಿಮಿಷ ಅಷ್ಟೇ. ಅದು ಫಿಲಿಂ ಸಾಂಗ್ ಅಷ್ಟೇ, ಮ್ಯೂಸಿಕ್ ಏನಿರಲ್ಲ, ಬೇಗ ಮುಗಿಸ್ತೀವಿ. ಆಟೋ ರಾಜ ಫಿಲಮ್ದು ಅದು. ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ, ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ, ಮನವನು ಸೇರಿದೆ ಸಂತೋಷ ತುಂಬಿದೆ. ಆಹಾ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ, ಮನವನು ಸೇರಿದೆ
ಸಂತೋಷ ತುಂಬಿದೆ. ಕನಸುಗಳು ಸವಿಗನಸುಗಳು ನಿನ್ನಿಂದ ನನಸಾಗಿದೆ. ನಿನ್ನ ಜೊತೆ ಸೇರಿ ಸುಖವೇನು ನಾ ಕಂಡೆ ಹಿಂದೆ. ಮಾತುಗಳು ಸವಿ ಮಾತುಗಳು ಮುತ್ತಂತೆ ಸೊಗಸಾಗಿದೆ. ನಿನ್ನ ಜೊತೆ ಸೇರಿ ಒಲವೇನು ನಾ ಕಂಡೆ ಹಿಂದೆ. ಓ ಗೆಳೆಯ ನನ್ನಿನಿಯ, ನಿನ್ನಾಸೆ ನನ್ನಾಸೆ ಒಂದೇನೆ ಹಿಂದೆಂದಿಗೂ. ಆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ. ಒಲವನು ಸೇರಿದೆ ಸಂತೋಷ ತುಂಬಿದೆ. ಕಣ್ಣಿನಲ್ಲಿ ಕಣ್ಣ ಮಿಂಚಿನಲ್ಲಿ ಈ ಜೀವ ತೇಲಾಡಿದೆ. ಹೀಗೆ ಇರುವ ಆಸೆ ಹೂವಲ್ಲಿನ ದುಂಬಿಯಂತೆ. ಸ್ನೇಹದಲ್ಲಿ ನಿನ್ನ ಮೋಹದಲ್ಲಿ ನನಗಿಂದು ಹಿತವಾಗಿದೆ. ಹೀಗೆ ಇರುವ ಆಸೆ ಆಯಾಗಿ ಮರೆತೆಲ್ಲ ಚಿಂತೆ. ಓ ಗೆಳತಿ ನನ್ನರಸಿ, ನಿನ್ನಿಂದು ಎಂದೆಂದು ನಾನಿನ್ನ ಬಿಡಲಾರೆನು. ಆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ. ಮನವನು ಸೇರಿದೆ ಸಂತೋಷ ತುಂಬಿದೆ. ಲಾಲ 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 ಲಾಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಹೇಳಿರಿ. ಬೆಳಿಗ್ಗೆನೂ ತಾವು ಹೇಳಿದ್ರಲ್ಲ ಇವತ್ತು. ಹೌದು ಮೇಡಮ್, ಹೌದು. ಅದು ನಾನು ಒಂದು ಬರ್ಕೊಂಡಿದ್ದು ಅದು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಸರಸ್ವತಿ ಕಲಾಂಜ್. ಹೇಳಿ ಮ್ಯಾಮ್, ಸರಸ್ವತಿ ಮ್ಯಾಮ್ ಹೇಳಿ. ಹೇಳ್ತೇನೆ, ಪಿಕ್ಚರ್ ಹಾಡು ಹಾಡ್ತೇನೆ. ಹಾ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಆಸೆ ಎಂಬ ಬಿಸಿಲು ಕುದುರೆ ನೆಟ್ವರ್ಕ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಏಕೆ ಅಲೆಯುವೆ ಅವನ ಮೈಕ್ರೋಫೋನ್ ನಾವು ನಡೆಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಮುಖಗಳು, ಬಯಸಿದಾಗ ಕಾಣದಿರುವ ಎರಡು ಕೊನೆಗಳು. ಹರುಷ ಒಂದೇ ಹಾರಿಗುಂಟು ಏಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ. ನಿರಾಸೆ ಏತಕ್ಕೆ ವಿಷಾದವೇತಕ್ಕೆ, ಅದೇನೆ ಬಂದರು ಅವನ ಕಾಣಿಕೆ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ಥ್ಯಾಂಕ್ ಯು. ಒಬ್ರಿಗಿನ್ನ ಒಬ್ರು ಅದ್ಭುತವಾಗಿ ಹಾಡು ಹೇಳ್ತಾ ಇದ್ದೀರಾ ಇವತ್ತು. ವೆರಿ ನೈಸ್, ವೆರಿ ನೈಸ್. ಧನ್ಯವಾದ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸ್ವಲ್ಪ ಗಂಟ್ಲು ಇದಾಗಿತ್ತು, ಸ್ವಲ್ಪ ಇದಂಗಾಯ್ತು. ಇಲ್ಲ ಪರವಾಗಿಲ್ಲ, ನೀವು ಮೈಕ್ರೋಫೋನ್ಗೆ ಕರೆಕ್ಟ್ ಆಗಿ
ಆ ಕಡೆ ಈ ಕಡೆ ಮುಖ ಮಾಡದೇ ಇದ್ರೆ ಕರೆಕ್ಟ್ ಇತ್ತು. ಹೌದಾ? ಹೇಳಿದ್ರಿ, ವಾಯ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಾಗರತ್ನಮ್ಮ ಮ್ಯಾಮ್ ಅಷ್ಟೇ. ನಮಸ್ತೆ. ಹಾ ಮೇಡಮ್. ಎಲ್ಲಿ ಸುಮಾರು ಟೈಮಿಂದ ಕಾಣ್ಲೇ ಇಲ್ಲ, ಹೇಳಿ. ಇಲ್ಲ, ಬೆಳಗ್ಗೆನೂ ಬಂದಿದೆ ಮೇಡಮ್. ಓಕೆ ಓಕೆ, ಹೇಳಿ ಹೇಳಿ. ಮೇಡಮ್, ನಾನು ಇವತ್ತೊಂದು ಫಿಲಂ ಸಾಂಗ್ಸ್ ಆಡ್ತೀನಿ. ಆಯ್ತು, ಎಸ್. ಓಕೆ ಮೇಡಮ್. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಂಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ. ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಮೈ ಝಳಕ, ನೆನಪೆ ನನ್ನ ಧನ ಕನಕ, ನೆನಪು ಒಂದೇ ಕೊನೆ ತನಕ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಸವಿ ನೆನಪು, ಗುಮ್ಮ ಬಂದಾಗ ಮಡಿಲೇರಿದ ಸವಿ ನೆನಪು, ಮರಳಿನ ಗೋಡಿಗೆ ಮಳೆ ಸುರಿದಾಗ ತಂತ ನೆನಪು, ಸೀರೆಯೊಟ್ಟು ಜಾರಿ ಬಿದ್ದ ನೆನಪೆ ಸಂಭ್ರಮ, ಕಾಗದದ ದೋಣಿ ಕಟ್ಟೋ ನೆನಪೆ ಅನುಪಮ. ಯಾರೋ ಬರೆದೋರು ನನ್ನೆದೆಯ ಲಾಲಿ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ. ಓಡೋ ರೈಲಿನಲ್ಲಿ ಪದ ಹಾಡಿದ ಸವಿ ನೆನಪು, ಸುತ್ತೋ ರಾಟೆಯಲ್ಲಿ ತಲೆ ಸುತ್ತಿದ ಸವಿ ನೆನಪು, ಓದದೆ ಪಾಸಾಗಲು ನವಿಲೋಗರಿ ಇಟ್ಟಂತ ನೆನಪು, ಕನಸಿನಲ್ಲಿ ಬೆಚ್ಚಿ ಬಿದ್ದ ನೆನಪೆ ಸಂಭ್ರಮ, ಆಟದಲ್ಲಿ ಸೋತು ಗೆದ್ದ ನೆನಪೆ ಅನುಪಮ. ಯಾರೋ ಬರೆದೋರು ನನ್ನೆದೆಯ ಲಾಲಿ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಂಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ. ನೆನಪೆ ನನ್ನ ಮೈ ಜಳಕ, ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಧನ ಕನಕ, ನೆನಪು ಒಂದೇ ಕೊನೆ ತನಕ. ಥ್ಯಾಂಕ್ ಯು ವೆರಿ ಮೇಡಮ್. ನೈಸ್, ವೆರಿ ನೈಸ್, ವೆರಿ ನೈಸ್. ಅದ್ಭುತವಾಗಿತ್ತು, ಅದ್ಭುತವಾಗಿತ್ತು, ಬಹಳ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಧನ್ಯವಾದಗಳು ಮೇಡಮ್. ಒಳ್ಳೆ ಹಾಡುಗಾರರಿದ್ದೀರಾ ನಮ್ಮ ವೇದಿಕೆಯಲ್ಲಿ ಅಂತ ಇವತ್ತು ಪ್ರೂವ್ ಮಾಡಿದ್ದೀರಾ ಎಲ್ಲರೂ ಸಹ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಅವಾಗ್ಲೇ ಗೀತಾ ನಾಗ್ನಟ್ಟಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು. ಹೌದೌದು. ಹಾ, ಹೇಳಿ. ಈ ಅಶ್ವಿನಿ ಏನೋ ಇದ್ರಲ್ಲ, ನಾನು ಅಶ್ವಿನಿ ಹುಡುಕ್ತಾ ಇದ್ದೆ. ಅವರು ಇದ್ರು, ಯಾಕೋ ಅವ್ರು ಅಲ್ಲಿದ್ದಾರಲ್ಲ ಇವತ್ತು. ಅವರು ನಾನು ಭೇಟಿಯಾಗಿ ಬಂದೆ ಅವರನ್ನ, ಮತ್ತೆ ಇಲ್ಲಿದ್ರು. ಓಕೆ, ಇದ್ರು ಅವಾಗ್ಲೇ. ಹೇಳಿ ಗೀತಾ ನಾಯಕನಟ್ಟಿ ಮ್ಯಾಮ್. ಮ್ಯಾಮ್, ಹ್ಯಾಂಡ್ ರೈಸ್ ಯಾವಿ ಇರ್ಲಿಲ್ಲ ಅನ್ಕೊಂಡು ನಾನು ಹ್ಯಾಂಡ್ ರೈಸ್ ಮಾಡ್ದೆ. ಹೊಸ ಪರವಾಗಿಲ್ಲ, ನೀವು ಹೇಳಿ ಹಾಡು. ನಾಗರತ್ನ ಮ್ಯಾಮ್, ಲವ್ಲಿ ಮ್ಯಾಮ್, ತುಂಬಾನೇ ಚೆನ್ನಾಗಿತ್ತು ಇವತ್ ಸಾಂಗ್. ಹತ್ರ ಎಲ್ಲ ಮಾಸ್ಟರ್ಸ್ ಫಿಲಂ ಸಾಂಗ್ ಅದ್ಭುತವಾಗಿ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತಂತೂ ಸೂಪರ್. ಇವತ್ತು ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ನಾವೆಲ್ಲರೂ. ಶರಣಗೌಡರು ಎಲ್ಲಿ, ನಮ್ಮ ಮಹನೀಯರು ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಬರಲಿ. ಸಣ್ಣಗೌಡ್ರು ಸರ್, ನೀವೊಂದು ಹಾಡು ಹೇಳ್ಬಿಡಿ.
ಬರೇ ಮೆಸೇಜ್ ಮಾಡ್ತೀರಿ, ಎಲ್ಲ ಫಿಲಮ್ದು ಹೆಸರು ಗೊತ್ತು ಇವರಿಗೆ. ಹಾಡಿದಾಗೆಲ್ಲ ಇಂಥ ಫಿಲಮ್ದು ಅಂತ ಹಾಕ್ತಾರೆ. ಒಂದು ಹೇಳಿ ಸರ್. ಎಸ್ ಖಂಡಿತ ಇವತ್ತು ಸಣ್ಣಗೌಡ ಸರ್ ಬಿಡ್ಬೇಡಿ ಮೇಡಮ್, ಇಡ್ಕಡ್ರಿ ಇವತ್ತೊಂದು ಹಾಡ್ ಹೇಳ್ಸ್ರಿ ಅವ್ರ ಕಡೆಯಿಂದ. ಹೇಳಿ ಗೀತಾ ಮ್ಯಾಮ್, ನೀವು ಹೇಳಿ, ಆಮೇಲೆ ಸಣ್ಣಗೌಡ್ರು ಸರ್ ಹೇಳ್ತಾರೆ, ರೇವತಿ ಮೇಡಮ್ ಸರ್ ಹೇಳ್ತಾರೆ. ಅವರು ಒಮ್ಮೆ ಬಂದು ಮಾತಾಡಿದ್ರೆ ಎಲ್ಲರೂ ಹಾಡ್ತಾರೆ ನೋಡ್ರಿ ಇವಾಗ. ನೋಡಿ ಸಣ್ಣಗೌಡ್ರು ಸರ್ ಹೆಂಗೆ ಬರಲ್ಲ ನಂಗೆ ಅಂತೆ. ಯಾಕೆ ಬರಲ್ಲ? ನಿಮ್ಗೆಲ್ಲ ಫಿಲ್ಮ್ದು ಹೆಸರು ಗೊತ್ತಿದೆ ಅಂದ್ರೆ ನಿಮ್ಗೆ ಹಾಡು ಬರ್ಲೇಬೇಕಲ್ಲ. ಹೇಳಿ ಗೀತಾ ಮ್ಯಾಮ್, ಒಂದು ಹಾಡು ಹೇಳಿ. ಮ್ಯಾಮ್ ನೆಕ್ಸ್ಟ್ ವೀಕ್ ತಗೊಳ್ತೀನಿ. ಇವತ್ ಫುಲ್ ಎಂಜಾಯ್ ಮಾಡ್ತಿದ್ದೀನಿ ಎಲ್ಲಾ ಮಾಸ್ಟರ್ಸ್. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ತುಂಬಾ ಹೌದು ಚೆನ್ನಾಗಿ ಮ್ಯಾಮ್, ಖಂಡಿತ. ಅದ್ಭುತವಾಗಿ ಹಾಡೋರಿದ್ದಾರೆ, ಮುಂದೆ ಬರ್ತಾ ಇಲ್ಲ, ಇನ್ನೂ ಇದ್ದಾರೆ ಬೇಕಾದಷ್ಟು. ಹೌದೌದು, ಖಂಡಿತ ಮ್ಯಾಮ್. ತುಂಬಾ ಒಳ್ಳೆ ವೇದಿಕೆ ಇದು, ಎಲ್ಲರೂ ಉಪಯೋಗಿಸ್ಕೋಬೇಕಿದು. ಓಕೆ, ದಯಮಾಡಿ ಇನ್ನು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಹಾಡು ಹೇಳಿ. ಸರಸ್ವತಿ ಮೇಡಮ್ ಇವತ್ತೇ ಹಾಡು ಹೇಳೋದು ಕೇಳಿದ್ದು ನಾನು, ತುಂಬಾ ಚೆನ್ನಾಗಿ ಹೇಳಿದ್ರು. ಮ್ಯಾಮ್ ಜಾನಕಿ ದೇವಿ ಮೇಡಮ್ ಇದಾರಲ್ಲ, ಅವ್ರಿಗೆ ಅವಕಾಶ ಕೊಡಿ, ಬಹಳ ಆಕ್ಟಿವಿಟೀಸ್ ಮಾಡ್ತಿರ್ತಾರ, ಅವ್ರನ್ನ ಮಾತಾಡ್ಸಿ ಮ್ಯಾಮ್ ನೀವು. ಓ ಜಾನಕಿ ಮ್ಯಾಮ್, ಹೌದು, ನಾನು ಯಾವಾಗ್ಲೂ ನೋಟಿಸ್ ಮಾಡ್ತೇನೆ. ಹೌದು. ಕಲರ್ ಥೆರಪಿನ, ಅಕ್ಯುಪ್ರೆಷರ, ಮುದ್ರೆನ, ಮಾತ್ರೆ ತಗೋತಾರೆ, ನೀರ್ ಕುಡಿತಾರೆ. ಹೌದು ಮ್ಯಾಮ್, ನೀವೊಂದು ಹಾಡು ಹೇಳಿ ಮ್ಯಾಮ್. ಅಟ್ಲೀಸ್ಟ್ ನಿಮ್ಮ ಅನುಭವದ ಒಂದು ಮಾತುಗಳನ್ನಾದ್ರೆ ಶೇರ್ ಮಾಡ್ಕೊಳ್ಳಿ ಮ್ಯಾಮ್ ನಮ್ ಜೊತೆ. ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೇನೆ ನೋಡಿ, ಜಾನಕಿ ದೇವಿ ಮ್ಯಾಮ್ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ನೀಲಿ ಬಣ್ಣದಲ್ಲಿ ಬಂದಿದ್ದಲ್ಲ, ಅನ್ಮ್ಯೂಟ್ ಅಂತ ಹೇಳೋದಕ್ಕೆ ಒತ್ತಿ. ಆಗ್ಲಿಲ್ಲ. ಅನುರಾಧ ಮೇಡಮ್ ನೀವು ಕೊಟ್ಟಿದ್ರಾ? ನಾನು ಕೊಟ್ಟಿದ್ದೆ. ಇಲ್ಲ, ನಾನ್ ಕೊಟ್ಟಿಲ್ಲ ಮ್ಯಾಮ್. ಕೊಟ್ಟಿಲ್ಲ ಅಲ್ಲ? ಓಕೆ, ನಾ ಇನ್ನೊಮ್ಮೆ ಇಲ್ಲ ma'am. ಕೊಡ್ತೇನೆ. ಓಕೆ, ಜಾನಕಿ ದೇವಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಹೇಳಿ ಈಗ. ಓಕೆನಾ? ಹಾ ಹೇಳಿ. ನಾನು ಒಂದು ತತ್ವ ಪದ ಹೇಳ್ತೀನಿ, ಹ್ಮ್ ಕೇಳಿಸ್ತಿದ್ಯಾ? ಕೇಳ್ತಾ ಇದೆ ಮ್ಯಾಮ್, ಹೇಳಿ. ತತ್ವಪದ ಹೇಳಿ. ಒಂದು ತತ್ವ ಪದ. ಹ್ಮ್ ಎಲ್ಲಿಂದ ನೀ ಬಂದೆ, ಅಲ್ಲಿಂದ ಏನ್ ತಂದೆ, ಇಲ್ಲಿಂದ ಏನೊಯ್ವೆ ಮುಂದೆ. ನಾನ್ಯಾರೋ ನೀನಾರೋ, ಇಲ್ಲಿ ನಿನ್ನವರಾರೋ, ಇದು ತಿಳಿಯದೆ ಹೋದೆ ಎಲ್ಲೋ. ನಾನ್ಯಾರೋ ನೀನ್ಯಾರೋ, ಇಲ್ಲಿ ನಿನ್ನವರಾರೋ, ಇದು ತಿಳಿಯದೆ ಹೋದೆ ಎಲ್ಲೋ. ಕೊಟ್ಟವನೆ ಕಡು ಜಾಣ, ಇಟ್ಟವನೆ ಶತಮೂರ್ಖ, ಕೊಟ್ಟು ನಾ ಕೆಟ್ಟೆಯನ ಬೇಡವೋ. ನೀ ಹೂತಿಟ್ಟ ಹಣವೆಲ್ಲ ಮಣ್ಣಾಗಿ ಹೋಗುವಾಗ, ಯಾರಿಗೂ ಯಾರಿಲ್ಲವಣ್ಣ. ನೀ ಹೂತಿಟ್ಟ ಹಣವೆಲ್ಲ ಮಣ್ಣಾಗಿ ಹೋಗುವಾಗ, ಯಾರಿಗೂ ಯಾರಿಲ್ಲವಣ್ಣ. ಎಲ್ಲಿಂದ ನೀ ಬಂದೆ, ಅಲ್ಲಿಂದ ಏನ್ ತಂದೆ, ಇಲ್ಲಿಂದ ಏನೊಯ್ವೆ ಮುಂದೆ. ನಾನ್ಯಾರೋ ನೀನಾರೋ, ಇಲ್ಲಿ ನಿನ್ನವರಾರೋ, ಇದು ತಿಳಿಯದೆ ಹೋದೆ ಎಲ್ಲೋ. ಸತ್ತಲ್ಲಿ ಶವವಾಗಿ, ಮುಗಿಲಲ್ಲಿ ಹೊಗೆಯಾಗಿ, ಸತ್ತಲ್ಲಿ ಶವವಾಗಿ, ಮುಗಿಲಲ್ಲಿ ಹೊಗೆಯಾಗಿ, ಹೋಗುವುದು ಈ ದೇಹ ಮಣ್ಣ. ಈ ದೇಹ ಮಣ್ಣಾಗಿ ಈ ಆತ್ಮ ಹೋಗುವಾಗ, ಯಾರಿಗೂ ಯಾರಿಲ್ಲವಣ್ಣ. ಈ ದೇಹ ಮಣ್ಣಾಗಿ ಈ ಆತ್ಮ ಹೋಗುವಾಗ, ಯಾರಿಗೂ ಯಾರಿಲ್ಲವಣ್ಣ. ಎಲ್ಲಿಂದ ನೀ ಬಂದೆ, ಅಲ್ಲಿಂದ ಏನ್ ತಂದೆ, ಇಲ್ಲಿಂದ ಏನೊಯ್ವೆ ಮುಂದೆ. ನಾನ್ಯಾರೋ ನೀನಾರೋ, ಇಲ್ಲಿ ನಿನ್ನವರಾರೋ, ಇದು ತಿಳಿಯದೆ ಹೋದೆ ಎಲ್ಲೋ. ನಾನ್ಯಾರೋ ನೀನ್ಯಾರೋ, ಇಲ್ಲಿ ನಿನ್ನವರಾರೋ, ಇದು ತಿಳಿಯದೆ ಹೋದೆ ಎಲ್ಲೋ. ಇದು ತಿಳಿಯದೆ ಹೋದೆ ಎಲ್ಲೋ. ಥ್ಯಾಂಕ್ ಯು ವೆರಿ ಮಚ್. ನಾವೆಲ್ಲರೂ ಮಹಾತಾರ ಸಂಸಾರದವರು, ಕುಟುಂಬಸ್ಥರು. ತುಂಬಾ ಚೆನ್ನಾಗಿ ಹೇಳ್ತೀರಾ ನೋಡಿ. ಕೈ ಹ್ಯಾಂಡ್ ರೈಸ್ ಮಾಡ್ಬೇಕು ಮ್ಯಾಮ್, ಇಷ್ಟೊಂದು ಅದ್ಭುತವಾದ ಕಲೆ ಇಟ್ಕೊಂಡಿದ್ದೀರಾ. ಹೇಳ್ಬೇಕು, ಎಲ್ಲರೂ ಮುಂದೆ ಬರ್ಬೇಕು. ಶಿವಗಂಗಾ ಮ್ಯಾಮ್ ನೋಡಿ, ನಾವು ಗುರ್ತಿಸಿ ಮಾತಾಡ್ಸಿದ್ಕೆ ಎಂತ ಅದ್ಭುತ ಕಲೆ ಬಂತು.
ಯಾಕಂದ್ರೆ ಅವ್ರ ವಯಸ್ಸಿಗೆ ಒಂದು ಅನುಭವದ ಮಾತು ಹೇಳಿದ್ರು ಒಂದು ಸ್ಫೂರ್ತಿ ಇದು. ಬಹಳ ಚೆನ್ನಾಗಿ ಹೇಳಿದ್ರು. ಬಹಳ ಚೆನ್ನಾಗಿತ್ತು, ಅರ್ಥಗರ್ಭಿತವಾದ ಹಾಡದು. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಅಮ್ಮ. ಸರ್ ಇದ್ದಾರೆ, ಆಮೇಲೆ ಶರಣಗೌಡ್ರು ಸರ್ ಇದ್ದಾರೆ, ಸಣ್ಣಗೌಡ್ರು ಸರ್ ಇದ್ದಾರೆ, ಸುಧಾ ಹೆಗ್ಡೆ ಮ್ಯಾಮ್ ಮಾಡ್ತಾರೆ. ಯಮನಪ್ಪ ಸರ್ ಇದ್ದಾರೆ, ಸುಧಾ ಹೆಗಡೆನಾ? ಸಣ್ಣಗೌಡ್ರು ಸರ್ ಹೌದು. ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ. ಹಾ ಸುಧಾ ಮೇಡಮ್ ಹೇಳ್ತೀರಾ? ಶಿವಗಂಗಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೋಗಿ ಫಸ್ಟಿಗೆ ಸಣ್ಣಗೌಡ್ರಿಗೆ ಕೊಡೋಣ, ಯಾರಿಗೂ ಬೇಜಾರಿಲ್ಲ ತಾನೆ? ಅನುರಾಧ ಮ್ಯಾಮ್ ಸಣ್ಣಗೌಡ್ರು ಸರ್ಗೆ ಕೊಡಿ. ಹಾ ಕೊಟ್ಟಿದ್ದೀನಿ ಮ್ಯಾಮ್. ಎಸ್ ಸರ್, ಬರ್ಲಿ. ನಮಸ್ತೆ ಮೇಡಮ್. ಸಾಧ್ಯ ಆದಷ್ಟು ಹೊಸಬ್ರಿಗೆ ಅವಕಾಶ ಸಿಗ್ಲಿ ಅನ್ನೋದೇ ನನ್ನ ಆಶಯ. ನೋಡಿ, ಅವ್ರು ಹೊಸಬ್ರಿದ್ರೆ ಅವ್ರಿಗೆ ಕೊಡಿ. ಸರ್, ಟೈಮ್ ಇದೆ. ಹಾಗೆ ಹೊಸಬ್ರು ಅಂತ ಹೇಳ್ಕೊಂಡು ಹಳಬ್ರನ್ನ ಮರೆಯಕ್ಕಾಗಲ್ಲ. ನೀವು ಹೇಳಿ, ಪುರುಷರು ಯಾರು ಮುಂದ್ ಬರ್ತಾ ಇಲ್ಲ, ಬನ್ನಿ ಸರ್. ಓಕೆ ಮೇಡಮ್. ಅಂದ್ರೆ ನಂದು GB ಕಡಿಮೆ ಇದೆ, ಅಂದ್ರೆ ಖಾಲಿ ಆಗ್ತಾ ಇದೆ. ಕ್ಲಿಯರ್ ಎರಡ್ ಇದ್ರೆ ಲೈನ್ ವಾಯ್ಸು? ಹೇಳ್ಬಿಡಿ, ಎರಡೇ ಲೈನ್ ಸಾಕು. ಓಕೆ. ಮುಕ್ತಿ ಮಂದಿರದಾಗ ಗುರುಗಳು ಏನು ಹೇಳುತ್ತಾರ, ಮಾನವ ಜನ್ಮಕ ಜಯವಾಗಲೆಂದು ಸಾರಿ ಹೇಳುತ್ತಾರ, ಅವರು ಸಾರಿ ಹೇಳುತ್ತಾರ. ಆ ಮುಕ್ತಿ ಮಂದಿರದಾಗ ಗುರುಗಳು ಏನು ಹೇಳ್ತಾರ, ಮಾನವ ಜನ್ಮಕ ಜಯವಾಗಲೆಂದು ಸಾರಿ ಹೇಳುತ್ತಾರ, ಅವರು ಸಾರಿ ಹೇಳುತ್ತಾರ. ಬಾಳೆಹಳ್ಳಿ ಭಜನಿ ಪದಗಳು ಹೇಳ್ತಾ ಇದ್ದೀವಿ, ಬಿಟ್ಬಿಟ್ಟು ಅವ್ರು ಸುಮಾರು ದಿವಸ ಹೇಳಿಲ್ಲಲ್ಲ. ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್. ಚೆನ್ನಾಗ್ ಆಡ್ತಿದ್ದಾರೆ. ಹಾಡು ಚೆನ್ನಾಗಿದೆ, ನೆಕ್ಸ್ಟ್ ಚೆನ್ನಾಗಿದೆ. ನನಗೌಡ್ರು ಸರ್, ಹೇಳಿ ಮೇಡಮ್. ಹಾಡು ಚೆನ್ನಾಗಿದೆ, ನೀವು ಹಾಡೋದೂನು ಚೆನ್ನಾಗಿದೆ. ಇಲ್ಲ, ನೆಕ್ಸ್ಟ್ ಹೇಳ್ತೀನಿ. ಅದು ನಾನು ಬರ್ಕೋಬೇಕಂದ್ರೆ ಬಹಳ ದಿವಸ ಆಯ್ತು ನಾ ಭಜನೆ ಪದ ಹೇಳ್ಬಿಟ್ಟು ಬರ್ತಿದ್ದೆ. ಬರ್ಕೊಂಡು ಶನಿವಾರ ಹೇಳಿ ಸರ್. ನಾವು ಯಾರು ಹೇಳೋದಿಲ್ಲ ಅಂತ ಒಂದೆರಡು ಸಲ ನಾವು ಬಿಟ್ವಿ. ಈ ಸಲ ನಾವು ಡಿಸೈಡ್ ಮಾಡ್ಕೊಂಡು ಇಲ್ಲ, ಎಲ್ಲರನ್ನು ಮುಂದೆ ತರೋಣ ಅಂತ. ಒಳ್ಳೇದು ಸರ್, ತುಂಬಾ ಚೆನ್ನಾಗಿ ಹೇಳ್ತೀರಾ. ಮುಂದಿನ ದಿನಗಳಲ್ಲಿ ಹೇಳಿ. ಓಕೆ ಸರ್, ಧನ್ಯವಾದಗಳು ಸರ್. ಓಕೆ, ಶಿವಗಂಗಾ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ. ನಾನು ಒಂದು ಜನಪದ ಗೀತೆ ಆಡ್ತೀನಿ. ಹಾ, ಜಾನಪದ ಗೀತೆ. ಓಕೆ. ಕುದುರೇನ ತಂದೀನಿ ಜೀನಾವ ಬಿಗಿದೀನಿ, ಕುದುರೇನ ತಂದೀನಿ ಜೀನಾವ ಬಿಗಿದೀನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ, ಗಂಗಾ ತೊಳೆಯೋದಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ, ಗಂಗ್ಲ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಲಾಕೆ ಹಾಲಿಡುವೆ, ಗಂಗ್ಲಾಕೆ ತುತ್ತಿಡುವೆ, ಅಂಗ್ಲಾಕೆ ಹಾಲಿಡುವೆ, ಗಂಗ್ಲಾಕೆ ತುತ್ತಿಡುವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಮಳೆರಾಯ ಬಂದೀತು, ಒಳೆರಾಯ ತುಂಬೀತು, ಮಳೆರಾಯ ಬಂದೀತು, ಒಳೆರಾಯ ತುಂಬೀತು, ಹೆಂಗೆ ಬರಲಣ್ಣ ಮದುವೆಗೆ, ಹೆಂಗೆ ಬರಲಣ್ಣ ಮದುವೆಗೆ. ಚಿನ್ನಾದ ಹರಿಗೋಲು ರನ್ನವ ಹುಟ್ಟಾಕಿ, ಚಿನ್ನಾದ ಹರಿಗೋಲ್ಗೆ ರನ್ನದ ಹುಟ್ಟಾಕಿ, ಜೋಕಾಲಿ ನಿನ್ನ ಕರೆದೊಯ್ಯೋ, ಜೋಕಾಲಿ ನಿನ್ನ ಕರೆದೊಯ್ಯೋ, ಬರಬೇಕು ತಂಗಿ ಮದುವೆಗೆ. ಅಪ್ಪ ಇದ್ದರೆ ಏನು ಸುಮ್ಮನೆ ಕಳುಹರು, ಅಮ್ಮ ಇಲ್ಲದ ಮನೆಯಲ್ಲಿ. ಅಪ್ಪ ಇದ್ದರೆ ಏನು ಸುಮ್ಮನೆ ಕಳುಹರು, ಅಮ್ಮ ಇಲ್ಲದ ಮನೆಯಲ್ಲಿ. ಬಂದಾರೆ ಬಂದೇನು, ಅಂಗಳದಾಗೆ ನಿಂದೇನು, ಕಣ್ಣಿಗೆ ದಾರೆ ಎರೆದೇನು. ಕುದುರೇನ ತಂದೀನಿ ಜೀನಾವ ಬಿಗಿದೀನಿ, ಬರಬೇಕು ತಂಗಿ
ಮದುವೆಗೆ ಬರಬೇಕು ತಂಗಿ ಮದುವೆಗೆ. ನಮಸ್ತೆ ಮ್ಯಾಮ್, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಹೇಳಿದಾರ ಒಬ್ರಿಗಿನ್ನ ಒಬ್ರು ಅದ್ಭುತ, ಒಬ್ರಿಗಿನ್ನ ಒಬ್ರು ಅದ್ಭುತ. ಎಷ್ಟು ಚೆನ್ನಾಗಿ ಹೇಳಿದಾರೆ. ಸ್ವಾಮಿ ಸರ್ ಕಾಣ್ತಾ ಇದ್ದಾರೆ. ಸ್ವಾಮಿ ಸ್ವಾಮಿ ಸರ್ ಸರ್ ಅಡ್ರೆಸ್ ಇರ್ಲಿಲ್ಲ ಇಷ್ಟ ದಿವಸ. ಸ್ವಾಮಿ ಸರ್ ಬೆಳಗ್ಗೆ ಕೂಡ ನೋಡಿ ನೆನಪಿಸ್ಕೊಂಡೆ. ನೋಡಿ, ಅನ್ಮ್ಯೂಟ್ ಕೊಡಿ. ಅನುರಾಧ ಮ್ಯಾಮ್. ಹಾ ಕೊಟ್ಟೆ ಮ್ಯಾಮ್. ಹಾ, ಸ್ವಾಮಿ ಸರ್ ಬಹಳ ಅಪರೂಪಕ್ಕೆ ರಾತ್ರಿ ವೇದಿಕೆಗೆ ಬಂದಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು ಮೇಡಮ್. ಹಾಸ್ಪಿಟಲ್ ಒಳಗಿದ್ದೀನಿ, ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ಹೇಳಿ ಸರ್, ಹೇಳಿ ಸರ್, ನೀವೊಂದು ಹಾಡು ಹೇಳಿ ಇವಾಗ. ಮೇಡಮ್ ಹಾಸ್ಪಿಟಲ್ ಒಳಗಿದ್ದೀನಿ ಮೇಡಮ್. ಹೇಳ್ತಾ ಇದ್ದೀನಿ. ಡಯಾಲಿಸಿಸ್ ಕರ್ಕೊಂಬಂದಿದ್ದೀನಿ ನಮ್ಮ ಅವರ್ನ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುಮಕೂರಾಗಿದ್ದೀನಿ ಮೇಡಮ್. ಸರಿ ಸರಿ, ಅರ್ಥ ಆಗ್ತಾ ಇಲ್ಲ ಮೇಡಮ್. ಡಯಾಲಿಸಿಸ್ ಕರ್ಕೊಂಬಂದಿದ್ದೀನಿ ನಮ್ಮ ಅವರ್ನ. ಡಯಾಲಿಸಿಸ್. ಹಾ, ಓಕೆ 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 ಓಕೆ. ಡಯಾಲಿಸಿಸ್ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ಹೌದು ಮೇಡಮ್. ಓಕೆ ನೆಕ್ಸ್ಟ್ ಮಂತ್ ಹೇಳ್ತೀನಿ ಮೇಡಮ್. ಓಕೆ ಓಕೆ ಸರ್. ಓಕೆ ನೆಕ್ಸ್ಟ್ ವೀಕ್ ಓಕೆ ಸರ್. ಓಕೆ, ಟೇಕ್ ಕೇರ್. ಗುಡ್ ನೈಟ್. ಓಕೆ ಸರ್, ಥ್ಯಾಂಕ್ ಯು. ವೇದಾವತಿ ಮ್ಯಾಮ್ ಪುನಃ ಹ್ಯಾಂಡ್ ರೈಸ್ ಮಾಡಿದ್ದೀರಿ. ವೇದಾವತಿ ಮ್ಯಾಮ್ ಅನ್ಮ್ಯೂಟ್ ಕೊಡಿ. ಅನುರಾಧ ಮ್ಯಾಮ್ ವೇದಾವತಿ ಮ್ಯಾಮ್ಗೆ. ಹಾ, ಅನ್ಮ್ಯೂಟ್ ಆಗಿಲ್ವಾ ವೇದಾವತಿ ಮ್ಯಾಮ್ದು? ನೋಡಿ, ನಾನ್ ಕೊಟ್ಟಿದ್ದೇನೆ. ಹಾ, ಟೈಮ್ ಇದ್ರೆ ನಾನೊಂದ್ ಚಿಕ್ಕದೊಂದು ಹಾಡು ಹೇಳ. ತತ್ವಪದ. ಆಯ್ತು, ಫಸ್ಟ್ ಟೈಮ್ ಒಂದು ಹೇಳ್ತೀನಿ. ಹೇಳಿ. ಆಕ್ಚುಲಿ ನಾನು ಬಾನಿಗೊಂದು ಎಲ್ಲೇ ಎಲ್ಲಿದೆ ಹಾಡೋಣ ಅನ್ಕೊಂಡೆ. ಮತ್ತೆ ಹಾಡೇನು ಯಾರು ಹಾಡ್ತಾರೆ, ಇದೊಂದು ಇನ್ಫಾರ್ಮೇಶನ್ ಕೊಟ್ರೆ ಒಂಥರ ತೃಪ್ತಿ ಸಿಗುತ್ತೆ ಅಂತ ಹೇಳ್ದೆ ಅಷ್ಟೇ. ಈಗ ಒಂದ್ ಲೈನ್ ಹೇಳ್ತೀನಿ. ಹೇಳಿ. ನೋ ಪ್ರಾಬ್ಲಮ್. ಎಲ್ಲರೂ ಹೇಳುದು ಬೇರೆ ಬೇರೆನೆ ಇರುತ್ತೆ. ಹೇಳಿದನ್ನೇ ಹೇಳಬಹುದು. ಹೇಳಿ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಶೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನನ್ನ ನಡೆಸಿ ನಗುವ ನಲಿವೆ ಕಾರ, ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕ ಶೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ. ಅಪಕಾರವನ್ನೇ ಕಾಣುವೆ, ಉಪಕಾರವೆಲ್ಲೂ ಕಾಣೆ. ಅಪಕಾರವನ್ನೇ ಕಾಣುವೆ, ಉಪಕಾರವನ್ನೇ ಕಾಣೆ. ಸಾರಿ ನೆನಪು ಬರ್ತಾ ಇಲ್ಲ. ನಾನು ಪ್ರಿಪೇರ್ ಆಗಿರ್ಲಿಲ್ಲ, ಹಾಗೆ ಚೆನ್ನಾಗಿ ಹೇಳಿದಿರಾ. ನೋ ಪ್ರಾಬ್ಲಮ್. ಮುಂದೆ ಪ್ರಾಕ್ಟೀಸ್ ಮಾಡಿ ಹೇಳಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮತ್ತೆ ಅವಕಾಶ ಕೊಟ್ಟಿದ್ದಕ್ಕೆ. ನಾನೊಂದು ಹೇಳಲಾ? ಖಂಡಿತ. ನೀವೆಲ್ಲ ಹಾಡಿ ಬಿಟ್ಟಿದ್ದು ಹಳೆಯದನ್ನ ನಾನು ಹೇಳುದು, ನನಗೆ ಹೊಸದೆಲ್ಲ ಬರುದಿಲ್ಲ. ಅಂಬಿಕಾ ನಿನ್ನ ನಂಬಿದೆ ಹೇಳ. ನಗಾಡ್ಬೇಡಿ, ನೀವೆಲ್ಲ ಅದ್ಭುತ ರಾಗದವರು. 2 ಲೈನ್ ಹೇಳ್ತೇನೆ ನಾನು. ನಿನ್ನ ನಂಬಿದೆ ಜಗದಂಬರಮಣನ,
ಅಂಬಿಗ ನಂಬಿದೆ ಜಗದಂಬಾರಮಣನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಚಿತ್ರವು ಅಂಬಿಗ ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಚಿತ್ರವು ಅಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣನ ನಂಬಿದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡಿದ್ರಿ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಚೆನ್ನಾಗ್ ಆಡ್ತೀರಾ ಮತ್ತೆ ಚೆನ್ನಾಗ್ ಆಡ್ತೀರಾ. ತುಂಬಾ ಚೆನ್ನಾಗ್ ಬಂತು ಮ್ಯಾಮ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ಕೋ ಇನ್ಸಿಡೆಂಟ್ ಏನ್ ಗೊತ್ತಾ, ನಮ್ಮನೆಯವರು ಜಸ್ಟ್ ಅಂಬಿಗ ಅಂತ ಅವ್ರು ಹೇಳ್ತಿದಾರೆ, ನೀವ್ ಅದ್ನೇ ಹೇಳ್ತಿದ್ರ. ಸೂಪರ್ ಕನೆಕ್ಟಿವಿಟಿ. ತುಂಬಾ ಖುಷಿ ಆಯ್ತು. ಅವರಿಂದಾನೇ ಹೇಳಿಸ್ಬಾರ್ದಿತ್ತ ಮ್ಯಾಮ್. ಬಸಪ್ಪ ಸರ್ಗೆ ಅವಕಾಶ ಕೊಡಿ ಮ್ಯಾಮ್. ಯಾರು ಮೆಸೇಜ್ ಆಗ್ತಿದ್ದಾರೆ? ಬಸಪ್ಪ ಸರ್. ಬಸಪ್ಪ ಸರ್. ಓಕೆ, ಎಸ್. ಎಲ್ಲಿದ್ದಾರೆ ಬಸಪ್ಪ ಸರ್? ಹ್ಯಾಂಡ್ ರೈಸ್ ಮಾಡಿ. ಕೊಟ್ಟಿದ್ದೀನಿ ಮ್ಯಾಮ್. ಹಾ, ಹಾಡಕ ಬರೋದಿಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸಿ. ಸರ್ ಏನಿಲ್ಲ, ಹಾಡು ಈಗ ನನಗೆ ಹಾಡು ಬರ್ತದಾ? ನಾನು ಹಾಡ್ಲಿಲ್ಲ. ಹಂಗೆ ಹೇಳಿ ಮೇಡಮ್. ಯಾವ್ದೋ ಒಂದು ಇದೆ, ಆಡ್ತೀನಿ ಮೇಡಮ್. ಹಂಗಾರೆ ಹೇಳಿ ಅದು. ಎಸ್. ಕಲಿತ ಸಾಲಿ. ನಾನು ನೆಕ್ಸ್ಟ್ ಅನ್ಕೊಂಡಿದ್ದೇನೆ, ಮಹಿಳೆಯರಿಗೆ ಮತ್ತೆ ಮಹನೀಯರಿಗೆ ಅಂತ್ಯಾಕ್ಷರಿ ಇಡಬೇಕು ಅಂತ. ಹಾಗೆಲ್ಲ ಮುಂದೆ ಬರ್ತಾರೆ ಅಂತ ಹೇಳಿ. ಒಂದು 4 ಸಾಲ ಆದ್ರೂ ತಾವು ಹೇಳಿದಕ್ಕೋಸ್ಕರ ಅಭಿಮಾನದಿಂದ ಹೇಳ್ತೀನಿ ಮೇಡಮ್. ಎಸ್, ಹೇಳಿ ಹೇಳಿ. ಕಲಿತ ಸಾಲಿ ತಲೆಗೆ ಹತ್ತಲಿಲ್ಲ, ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ. ಕಲಿತ ಸಾಲಿ ತಲೆಗೆ ಹತ್ತಲಿಲ್ಲ, ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ. ಎಮ್ಮೆ ಪದವಿ ಪಡೆದಾನಂತ ಮೂಲೆ ಹಿಡಿದು ಕುಂತಾನಂತ, ಎಮ್ಮೆ ಪದವಿ ಪಡೆದಾನಂತ ಮೂಲೆ ಹಿಡಿದು ಕುಂತಾನಂತ, ಹೊಲದ ಕೆಲಸ ಬರೋದಿಲ್ಲಂತ ಊರಿಗೆ ದೊಡ್ಡ ಶಾಣೆ ಅಂತ, ಹೊಲದ ಕೆಲಸ ಬರೋದಿಲ್ಲಂತ ಊರಿಗೆ ದೊಡ್ಡ ಶಾಣೆ ಅಂತ. ಕಲಿತ ಸಾಲಿ ತಲೆಗೆ ಹತ್ತಲಿಲ್ಲ, ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ. ಸಾಲ ಸೂಲ ಮಾಡ್ತಾರಂತ ಬೀಜ ಗೊಬ್ಬರ ತರ್ತಾರಂತ, ಸಾಲ ಸೂಲ ಮಾಡ್ತಾರಂತ ಬೀಜ ಗೊಬ್ಬರ ತರ್ತಾರಂತ, ಬಿತ್ತಿ ಮನೆಗೆ ಬರುತ್ತಾರಂತ ಬಂದ ಮ್ಯಾಗ ಮಳೆ ಆಗಲಿಲ್ಲ ಅಂತ. ಕಲಿತ ಸಾಲಿ ತಲೆಗೆ ಹತ್ತಲಿಲ್ಲ, ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ. ಅಲ್ಪ ಸ್ವಲ್ಪ ಮಳೆ ಬರುದಂತ ಬಂದ ಬೆಳೆಗೆ ಬೆಲೆ ಇಲ್ಲದಂತ, ಅಲ್ಪ ಸ್ವಲ್ಪ ಬೆಳೆ ಬರುದಂತ ಬಂದ ಬೆಳೆಗೆ ಬೆಲೆ ಇಲ್ಲದಂತ, ಮಾಡಿದ ಸಾಲಕ್ಕ ಬಡ್ಡಿ ಅಂತ, ಮಾಡಿದ ಸಾಲಕ್ಕ ಬಡ್ಡಿ ಅಂತ, ಸಾಲಕ್ಕೆ ಅಂಜಿ ರೈತ ಸಾಯ್ತಾನಂತ. ಕಲಿತ ಸಾಲಿ ತಲೆಗೆ ಹತ್ತಲಿಲ್ಲ, ಕಲಿತವರಿಗೆ ನೌಕರಿ ಸಿಗಲಿಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಏನು ಹಾಡು ಬರಲ್ಲ ಅಂದ್ರಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಎಷ್ಟು ಒಂದು ತಾತ್ಪರ್ಯ ಇರತಕ್ಕಂತಹ ಹಾಡು ಹಾಡಿದ್ರಿ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಾಗಲಲಿತಾ ನಾಗಲಕ್ಷ್ಮಿ ಮ್ಯಾಮ್. ಎಸ್. ಕೊಟ್ರಾ? ಮೇಡಮ್, ನಾನು ಒಂದು ಸಂಸ್ಕೃತದ ಹಾಡು ಹೇಳ್ತೀನಿ. ನಿರ್ವಾಣಾಸ್ತಕಂ ಅಂತ ಅಂದ್ಬಿಟ್ಟು. ಶಾರ್ಟ್ ಇದೆಯಾ? ಇಲ್ಲ, ಓಕೆ ಮ್ಯಾಮ್, ಹೇಳಿ ಹೇಳಿ ಹೇಳಿ. ಇದು ಶಂಕರ ಭಗವತ್ಪಾದರು ಅಂತ ಹೇಳ್ತಾರಲ್ಲ ಮೇಡಮ್, ಅವ್ರು ಹೇಳಿರೋದು. ಓಕೆ. ಮನೋಬುದ್ಧಿ ಅಹಂಕಾರ
चित्तानि नाहं न कर्णा न जिह्वा न च घ्राणनेत्रे न च व्योम भूमि न तेजो न वायो चिदानन्द रूप शिवोऽहं शिवोऽहं न च प्राणसंज्ञो न वै पञ्च प्राणवायो न वा सप्तधातुर्न वा पञ्चकोशः न वा पाणिपादौ चोपस्थपायो चिदानन्दरूप शिवो शिवोऽहं न मे द्वेषरागौ न मे लोभमोहौ मदो नैव मे नैव मात्सर्यभावः न धर्मो न चार्थो न कामो न मोक्ष चिदानन्द रूप शिवोऽहं शिवोऽहं न पुण्यं न पापं न सौख्यं न दुःखं न मन्त्रो न चैतीर्थं न वेदा न यज्ञ अहं भोजनं नैव भोज्यं न भोक्ता चिदानन्द रूप शिवोऽहं शिवोऽहम् अहं निर्विकल्पो निराकाररूपो विभुत्वा च सर्वत्र सर्वेन्द्रियाणां न चासङ्गतं नैव मुक्तिर्न बन्धुः चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं ನಮಸ್ತೆ. ಥ್ಯಾಂಕ್ ಯು ಸೋ ಇದು ಮಚ್. ತುಂಬಾ ಚೆನ್ನಾಗಿತ್ತು, ತುಂಬಾ ಅಂದ್ರೆ ಆತ್ಮ ಅಂದ್ರೆ ಯಾರು ಅಂತ ಕೇಳ್ತಾರೆ. ಎಲ್ಲಾ ಹೇಳ್ಕೊಂಡ್ ಬರ್ತಾರೆ ಅವರು. ನಾನ್ ಎಲ್ಲಾ ಹೇಳ್ಕೊಂಡ್ಬಂದು ನಾನ್ ಯಾವ್ದು ಅಲ್ಲೇ ಇರೋದು ಆತ್ಮ ಅಂತಂದ್ಬಿಟ್ಟು. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್. ಶಂಕರರು ಹೇಳಿರೋದು ಯಾಕೋ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಮೇಡಮ್. ಒಳ್ಳೇದಾಯ್ತು. ಸುಧಾ ಹೆಗಡೆ ಮ್ಯಾಮ್, ಇವರಿಗೆ ಒಂದು ಆದ್ಮೇಲೆ ನಾವಿನ್ನು ಧ್ಯಾನಕ್ಕೆ ರೆಡಿ ಆಗೋಣ. ಸುಧಾ ಹೆಗಡೆ ಮ್ಯಾಮ್ ಹೇಳಿ. ಹೇಳ್ತೇನೆ. ತನು ನಿನ್ನದು, ಜೀವನ ನಿನ್ನದು, ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ, ತನು ನಿನ್ನದು, ಜೀವನ ನಿನ್ನದು, ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕತೆ ನಿನ್ನದು, ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕತೆ ನಿನ್ನದು, ನವಮೋಹನಾಂಗಿಯರ ರೂಪವ ಕಣ್ಣಿಂದ, ನವಮೋಹನಾಂಗಿಯರ ರೂಪವ ಕಣ್ಣಿಂದ ಯವೈಕದೆ ನೋಡುವ ಆ ನೋಟ ನಿನ್ನದಯ್ಯ, ತನು ನಿನ್ನದು, ಜೀವನ ನಿನ್ನದು, ತನು ನಿನ್ನದು, ಜೀವನ ನಿನ್ನದು, ಒಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ ಬಿಡದೆ ಲೇಪಿಸಿ ಕೊಂಬುದು ನಿನ್ನದಯ್ಯ, ಒಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ ಬಿಡದೆ ಲೇಪಿಸಿ ಕೊಂಬುದು ನಿನ್ನದಯ್ಯ, ಷಡುರಸದನ್ನಕ್ಕೆ ನಲಿದಾಡುವ ಜೀವೆ, ಷಡುರಸದನ್ನಕ್ಕೆ ನಲಿದಾಡುವ ಜಿವ್ವೆ, ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ, ತನು ನಿನ್ನದು, ಜೀವನ ನಿನ್ನದು, ತನು ನಿನ್ನದು, ಜೀವನ ನಿನ್ನದು, ಮಾಯಾ ಪಾಶದ ಬಲೆಯೊಳಗೆ ಸಿಕ್ಕಿದ
ಕಾಯ ಪಂಚೇಂದ್ರಿಯಗಳು ನಿನ್ನವು, ಮಾಯಾ ಪಾಶದ ಬಲೆಯೊಳಗೆ ಸಿಕ್ಕಿದ ಕಾಯ ಪಂಚೇಂದ್ರಿಯಗಳು ನಿನ್ನವು. ಕಾಯ ಜಪಿತಕ್ಕಾಗಿ ನೆಲೆಯಾದಿ ಕೇಶವ, ಕಾಯ ಜಪಿತಕ್ಕಾಗಿ ನೆಲೆಯಾದಿ ಕೇಶವ. ನೀನಲ್ಲದೆ ನರರು ಸ್ವತಂತ್ರರೇ, ನೀನಲ್ಲದೆ ನರರು ಸ್ವತಂತ್ರರೇ. ತನು ನಿನ್ನದು ಜೀವನ ನಿನ್ನದು, ತನು ನಿನ್ನದು ಜೀವನ ನಿನ್ನದು. ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ, ತನು ನಿನ್ನದು ಜೀವನ ನಿನ್ನದು. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್, ವೆರಿ ಮಚ್, ವೆರಿ ಮಚ್. ನಾವು ಇನ್ನು ಮುಂದೆ ಧ್ಯಾನಕ್ಕೆ ಸಂಗೀತದವ್ರನ್ನ ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ, ನಮ್ದೇ ಒಂದು ಟೀಮ್ ಅನ್ನ ಮಾಡೋಣ. ಎಲ್ಲ ನಿಜವಾಗ್ಲು ಅದ್ಭುತ. ಮಂಜುನಾಥ್ ಸರ್, ಕೊನೆಯದಾಗಿ ಮಂಜುನಾಥ್ ಸರ್ ಇಂದ ಒಂದು ಹಾಡು ಬರ್ತದೆ ಅನ್ಸುತ್ತೆ. ಅನ್ಮ್ಯೂಟ್ ಕೊಟ್ರಾ? ಕೊಟ್ಟೆ ಮೇಡಮ್. ಹಾ, ಮಂಜುನಾಥ್ ಸರ್ ಬರ್ಲಿ. ನಮಸ್ತೆ ಮೇಡಮ್. ನಮಸ್ತೆ. ಮಾತಾರ್ ಫೌಂಡೇಶನಿನ ಎಲ್ಲ ಮಾಸ್ತರ್ಗಳಿಗೆ ಆತ್ಮಪೂರ್ವಕ ನಮನಗಳು ಮೇಡಮ್. ಮೇಡಮ್, ಹೇಳಿ. ವರ್ಷಕ್ಕೆ ಒಂದು ಸಾರಿ ನಾವು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಮಹಾವತಾರ್ ಫೌಂಡೇಶನ್ ನಲ್ಲಿ ಪ್ರತಿ ವಾರ ಶಿವರಾತ್ರಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತೇವೆ ಮೇಡಮ್. ಕಿರುತೆರೆಗಳಲ್ಲಿ ಇವತ್ತು ನಾವು ರಿಯಾಲಿಟಿ ಶೋಗಳನ್ನ ನೋಡ್ತಾ ಇದ್ದೇವೆ. ಹಾಡುಗಾರಿಕೆ ಇರ್ಲಿ, ಬೇರೆ ಬೇರೆ ರೀತಿಯಾದ ಪ್ರತಿಭೆಗಳ ಪ್ರದರ್ಶನವನ್ನ ಮಾಡ್ತಾರೆ. ಆದ್ರೆ ನೀವು ನಮ್ಮ ಮಾಸ್ಟರ್ಗಳಲ್ಲೂ ಕೂಡ ಎಂತ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರತಿಭೆಗಳಿದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ರೆ ನಮ್ಗೆ ನಿಜಕ್ಕೂ ಬಹಳ ಹೆಮ್ಮೆ ಆಗುತ್ತೆ ಮೇಡಮ್. ಬಹಳ ಸಂತೋಷ ಆಯ್ತು. ಇದರ ನಡುವೆ ಇವತ್ತು ನಾನು ಒಂದು ವಾರದಿಂದ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯಲ್ಲಿದ್ದೆ. ನಮ್ಮ ತಾಯಿಯವರಿಗೆ ಕಿಡ್ನಿ ಸ್ಟೆಂಟ್ ಹಾಕಿದ್ರು. ಆ ಕಾರಣಕ್ಕೆ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಮತ್ತೆ ಆಸ್ಪತ್ರೆ ಇದೆ, ಆ ಆಸ್ಪತ್ರೆಯಲ್ಲಿದ್ದೆ ಮೇಡಮ್. ಒಂದು ವಾರದಿಂದ ಜೀವನ ದರ್ಶನವನ್ನ ನಾನು ನೋಡ್ತಾ ಇದ್ದೇನೆ. ಸಾವು ನೋವುಗಳು, ಅವರ ಸಂಬಂಧಿಗಳ ಆಕ್ರಂದನ, ಇವೆಲ್ಲವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಅತ್ಯಂತ ಅದ್ಭುತವಾಗಿ ಈ ಲೌಕಿಕ ಜಗತ್ತಿನ ಈ ಬಂಧನಗಳ ಪಾಶಕ್ಕೆ ಸಿಲುಕಿ ಮನುಷ್ಯ ಎಷ್ಟೊಂದು ನೋವುಗಳನ್ನ, ಹಿಂಸೆಯನ್ನ ಅನುಭವಿಸ್ತಾನೆ ಅನ್ನುವಂಥದ್ದು ಒಂದು ವಾರದಿಂದ ನಿಜಕ್ಕೂ ಕೂಡ ಜೀವನ ದರ್ಶನ ಆಯ್ತು ಮೇಡಮ್. ಇದೆಲ್ಲವನ್ನ ಮೀರಿ ಈ ಮಹಾವತಾರ್ ಫೌಂಡೇಶನ್ ನೀಡ್ತಾ ಇದೆಯಲ್ಲ, ಇದೆ ಆಧ್ಯಾತ್ಮಿಕ ಜ್ಞಾನ. ಆ ಜ್ಞಾನದಿಂದಾಗಿ, ಆತ್ಮದ ದರ್ಶನದಿಂದಾಗಿ, ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಪಡೆದುಕೊಂಡದ್ರಿಂದಾಗಿ ಜೀವನ ದರ್ಶನ ಒಂದು ಕಡೆ ಆದ್ರೆ, ಈ ಯಾವ ಘಟನೆಗಳು ಕೂಡ ನಮ್ಮ ಮನಸ್ಸನ್ನ ಕದಡಲಿಲ್ಲ ಮೇಡಮ್. ಯಾಕೆಂತ ಹೇಳಿದ್ರೆ ನೀವು ನಮಗೆ ಸತ್ಯವನ್ನ ತಿಳಿಸ್ಕೊಟ್ಟಿದ್ದೀರಿ, ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಸಿದ್ದೀರಿ. ಆ ಕಾರಣಕ್ಕೆ ಯಾವ ಘಟನೆಗಳನ್ನ ನೋಡಿದಾಗಲೂ ಕೂಡ ನಮ್ಮ ಮನಸ್ಸು ವಿಚಲಿತ ಆಗ್ಲಿಲ್ಲ ಮೇಡಮ್. ಹಂಗಾಗಿ ಇಷ್ಟು ಧೈರ್ಯ, ಆತ್ಮವಿಶ್ವಾಸ, ಆತ್ಮ ಜ್ಞಾನವನ್ನ ನೀಡಿದ್ದಕ್ಕಾಗಿ ಮಹಾವತಾರ್ ಫೌಂಡೇಶನ್ಗೆ ಅನಂತ ಕೋಟಿ ನಮನಗಳು ಮೇಡಮ್. ಈ ಘಟನೆಗಳನ್ನ ನೋಡಿ ನಾವು ಮುಂದಿನ ಬದುಕುಗಳನ್ನ ಯಾವ ರೀತಿ ಕಟ್ಟಿಕೊಳ್ಳಬೇಕು, ಈ ಅಶಾಶ್ವತವಾಗಿರ್ತಕ್ಕಂಥ ಈ ಲೌಕಿಕ ಜೀವನಕ್ಕೆ ಬಂಧಿತರಾಗದೆ ಇದನ್ನ ಮೀರಿ ಮುಂದಿನ ಪಯಣಕ್ಕೆ, ಮುಂದಿನ ಪುಣ್ಯ ಸಂಪಾದನೆಗೆ ಯಾವ ರೀತಿಯಲ್ಲಿ ನಾವು ತಯಾರಾಗಬೇಕು ಅಂತೇಳಿ ಇನ್ನೂ ಹೆಚ್ಚು ಸಮಯವನ್ನ ಕೊಡಬೇಕು, ಧ್ಯಾನವನ್ನ ಮಾಡಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗ್ತಾ ಇದೆ ಮೇಡಮ್. ತಮ್ಮೆಲ್ಲರಿಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆತ್ಮಪೂರ್ವಕ ನಮನಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಾನು ಇವತ್ತು ಆಕ್ಚುಲಿ ಮಹಾವತಾರ್ ಸಂಸ್ಥೆಗೆ ಬಂದಿದ್ದೆ. ತಮ್ಮ ಬಗ್ಗೆನೂ ನಾವು ಮಾತಾಡಿದ್ವಿ, ನಾನು ಮತ್ತೆ ಗುರುಗಳು.
ಸೊ ಇನ್ನು ಏನು ಅಂತಂದ್ರೆ ನಮ್ಗೆ ಧ್ಯಾನದಲ್ಲಿ ಕಲಿಸುವುದೇ ಇದನ್ನ. ನಾವು ಯಾವುದಕ್ಕೆ ಸಹ ಭಯ ಪಡಬಾರ್ದು, ನಮ್ಮಲ್ಲಿರುವ ಭಯ ಹೋಗ್ಬೇಕು. ಇದು ಏನದು ನಾವು ಜನನ ಯಾವಾಗ ಪಡ್ಕೊಂಡ್ವಿ ಅವಾಗ ನಾವು ಆಲ್ರೆಡಿ ರಿಸರ್ವ್ ಮಾಡಿ ಬಂದಿರ್ತೇವಲ್ಲ, ಹೋಗೋದಂತೂ ಗ್ಯಾರಂಟಿ ಅಂತ ಹೇಳ್ತಕ್ಕಂಥದ್ದು. ಉಸಿರು ನಮ್ಮ ಈಗ ತಾನೇ ನಾನು ಒಂದು 20 ವರ್ಷದ ಯುವಕ ಮೇಡಮ್, ಆಕ್ಸಿಡೆಂಟ್ ಆಗಿದ್ದಾನೆ, ಕೈ ಕಟ್ಟಾಗಿದೆ, ಹಾಕೊಂಡು ಬಂದಿದ್ದಾರೆ ಎಮರ್ಜೆನ್ಸಿಯಲ್ಲಿ, ಒಂದು 10 ನಿಮಿಷದಲ್ಲಿ ಪ್ರಾಣ ಹೋಗಿದೆ. ಅವರ ಸಂಬಂಧಿಕರು, ಅವರ ಆಕ್ರಂದನ ಇಡೀ ಆಸ್ಪತ್ರೆ ಕೇಳಿಸ್ತಾ ಇದೆ. ಎಷ್ಟು ಹಿಂಸೆ ಮೇಡಮ್ ಈ ತರದ ಘಟನೆಗಳನ್ನ ನೋಡಿದಾಗ. ಇನ್ನೊಂದು ಕೇಸು, ಒಂದು 53 ವರ್ಷದ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿದೆ. ಎಷ್ಟು ಅವರ ಆಕ್ರಂದನ, ನೋವು, ಅವರ ಭಾವನಾತ್ಮಕವಾಗಿರ್ತಕ್ಕಂಥ ತೀವ್ರತೆ, ಆ ಮಾನಸಿಕ ವ್ಯಾಕುಲತೆ, ಅವರ ಕಿರುಚಾಟ, ಅರಚಾಟ ನಿಜಕ್ಕೂ ಕೂಡ ಹೃದಯವನ್ನ ಕಲಕ್ ಬಿಡುತ್ತೆ ಮೇಡಮ್. ಈ ತರದ ಪರಿಸ್ಥಿತಿಗಳು ಯಾರಿಗೂ, ನಮ್ಮ ಶತ್ರುಗಳಿಗೂ ಕೂಡ ಬಾರದೇ ಇರ್ಲಿ ಮೇಡಮ್. ನಾವೆಲ್ಲ ಈ ವೇದಿಕೆಯಲ್ಲಿ ಕಲಿಯತಕ್ಕಂಥ ಇವತ್ತು ಸಹ ನಾವು ಮಾಡಿದ್ದೇವೆ. ಇವತ್ತೊಬ್ರು ಹೊಸ ಮಾಸ್ಟರ್ ಬಂದಿದ್ರು, ಇನ್ನೊಬ್ರು ಬರ್ಬೇಕಿತ್ತು, ಅದಕ್ಕಾಗಿ ನಾನು ಹೋಗಿದ್ದೆ. ಬಟ್ ಅವರು ಬರ್ಲಿಕ್ಕೆ ಆಗ್ಲಿಲ್ಲ, ನಾಳೆ ಬರ್ತೇನೆ ಅಂತಂದ್ರು. ಇನ್ನು ಅದ್ಭುತ, ನಿನ್ನೆನೂ ಒಬ್ರು ಕನೆಕ್ಟ್ ಆಗಿದ್ದಾರೆ, ಬಹಳ ಅದ್ಭುತ ಒಬ್ಬರು ಮಾಸ್ಟ್ರು. ಅವರು ವಾರಕ್ಕೊಂದಿನ 2 ದಿನ ಬಂದು ಅಲ್ಲಿ ಸೇವೆಯನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರು ಸಹ ಡ್ರಗ್ಲೆಸ್ ಥೆರಪಿಯನ್ನೇ ಮಾಡ್ತಾ ಇದಾರೆ, ತುಂಬಾ ಫಾರಿನ್ ಕಂಟ್ರಿಗಳಲ್ಲೆಲ್ಲ. ಸೊ ಅವ್ರದ್ದು ಪರಿಚಯ ಇನ್ನು ಮುಂದೆ ಆಗುತ್ತೆ. 2-3 ಜನ ಈಗ ನಮ್ಗೆ ಹೊಸ ಹೊಸ ಮಾಸ್ಟರ್ಸ್ಗಳು ಬಂದಿದ್ದಾರೆ. ಸೊ ಹಾಗೆ ಇವತ್ತು ಸ್ವಲ್ಪ ಚರ್ಚೆ ಮಾಡ್ಲಿಕ್ಕೆ ಅಂತ ನಾನು ಹೋಗಿ ಬಂದೆ. ನಾನು ಟ್ರೈನಿಂಗಿಗೇನು ಅಟೆಂಡ್ ಆಗ್ಲಿಕ್ಕೆ ಹೋಗ್ಲಿಲ್ಲ. ಸೊ ಅಶ್ವಿನಿ ಮೇಡಮ್ ಎಲ್ಲ ಅಲ್ಲಿ ಇದ್ರು ಆಕ್ಚುಲಿ ಟ್ರೈನಿಂಗ್ ನಲ್ಲಿ. ಹರೀಶ್ ಸರ್ ಇದ್ರು, ಉಮಾದೇವಿ ಮೇಡಮ್ ಇದ್ರು, ಇನ್ನು ಕೆಲವರೆಲ್ಲ ಇದ್ರು ಆಕ್ಚುಲಿ. ಸೊ ನಿಮ್ ಬಗ್ಗೆನೂ ಮಾತಾಡಿ ಬಂದ್ವಿ, ಬಟ್ ನೀವು ಆಸ್ಪತ್ರೆಯಲ್ಲಿ ಇದ್ದೀರಾ ಅಂತ ಹೇಳ್ಕೊಂಡು ಗೊತ್ತಾಗ್ಲಿಲ್ಲ. ಓಕೆ ಸರ್, ನಿಜವಾಗ್ಲೂ ಹೇಳೋದಾದ್ರೆ ನಮ್ಮ ಒಂದೇ ಒಂದು ಉದ್ದೇಶ ಏನಂತಂದ್ರೆ, ನಾವು ಮಾತ್ರ ಅಲ್ಲ, ಎಲ್ಲರೂ ಸಹ ಆರೋಗ್ಯವಾಗಿ ಇರ್ಬೇಕು ಅಂತ ಹೇಳತಕ್ಕಂಥದ್ದು. ತಾವು ಹೇಳದಂಗೆ ಇನ್ನೊಬ್ಬರ ನೋವು ಸೊ ನಮಗೆ ಸಹ ಗೊತ್ತಾಗುತ್ತೆ, ನೋವು ಯಾರಿಗೂ ಸಹ ಬೇಡ, ಎಲ್ಲರೂ ಸಹ ಆರೋಗ್ಯವಾಗಿರೋಣ ಅಂತ ಹೇಳತಕ್ಕಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.